ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇದು ಹೊಸ ವರ್ಷದ ದಿನ, ಗುರುವಾರದ ದಿನದ ಒಂದು ಲಾಗ್ ಆಗಿದೆ. ಹಳೆ ವರ್ಷದಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪಾಠವನ್ನು ಕಲ್ತಿದ್ರೋ, ಇಲ್ಲ ಆ ಹಳೆ ವರ್ಷ ಯಾವ ರೀತಿ ನೀವು ಮುನ್ನುಗ್ಲಿಕ್ಕೆ ಒಂದು ಆತ್ಮವಿಶ್ವಾಸವನ್ನ ಕಲಿಸಿದೆಯೋ, ಹಾಗೆ ನೀವು ಎಷ್ಟು ಜನರನ್ನ ಇಗ್ನೋರ್ ಮಾಡಿದಿರೋ, ಇಲ್ಲ ಎಷ್ಟು ಜನ ನಿಮ್ಮನ್ನ ಇಗ್ನೋರ್ ಮಾಡಿದರೋ, ಎಲ್ಲದನ್ನ ನೀವು ಒಂದು ಪಾಠವಾಗಿ ತಗೊಂಡು ಖಂಡಿತ ಮುಂದೆ ಹೋಗ್ತೀರಾ. ಖಂಡಿತ ನಿಮ್ಮ ಜೀವನದಲ್ಲಿ ಅನ್ಕೊಂಡಿರುವ ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ಕಾಣ್ತೀರಿ. ಯಾಕಂದರೆ ಈ ರೀತಿಯಾಗಿ ನಿಮ್ಮ ಮನಸ್ಸು ನಿಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಎಚ್ಚರಿಸಿ ಹೊಸ ಆರಂಭವನ್ನು ಮಾಡಿಸಿದೆ. ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ದಿನನಿತ್ಯದ ವಾಸ್ತವ ಬದುಕಿಗೆ ಕೆಲವೊಂದು ಪರಿವರ್ತನೆಗಳು ಬೇಕಾಗತ್ತೆ. ಇದು ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ದಾರಿ ತೋರಿಸುತ್ತೆ, ಹಾಗೆ ಬೇರೆಯವರ ಅನುಕರಣೆ ಮಾಡೋದನ್ನು ತಡೆಯುತ್ತೆ. ಒಟ್ಟಾರೆಯಾಗಿ ನಮ್ಮ ಒಂದು ವಿಶ್ವಾಸವನ್ನು ಹೆಚ್ಚಿಸೋದ್ರ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಒಂದು ಸಾಧನೆ ಮಾಡ್ಕೊಳ್ಳೋಕ್ಕೆ ದಾರಿಯಂತೂ ಖಂಡಿತವಾಗಿ ನೀಡುತ್ತೆ. 2025ನೇ ಇಸ್ವಿಯಲ್ಲಿ ನಿಮ್ಮ ಇಚ್ಛೆಗಳು ಯಾವೆಲ್ಲ ಕೈಗೂಡಿಲ್ವೋ ಅವು ಖಂಡಿತವಾಗಿ 2026ನೇ ಇಸ್ವಿಯಲ್ಲಿ ಕೈಗೂಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದರೆ ನನ್ನ ಇವತ್ತಿನ ದಿನದ ದಿನಚರಿಯನ್ನು ತೋರಿಸ್ತಾ ಕೆಲವೊಂದು ನಮ್ಮ ದಿನನಿತ್ಯದ ವಾಸ್ತವ ಬದುಕಿಗೆ ಹೊಂದಿಕೊಂಡಂತೆ ಕೆಲವು ಸತ್ಯಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಒಂದೊಂದು ಸಾರಿ ನಮ್ಗೆ ಅನ್ಸುತ್ತೆ ನಮ್ಮೊಳಗೆ ಶಕ್ತಿನೇ ಉಳಿದಿಲ್ಲ, ಯಾವುದೇ ರೀತಿ ಒಂದು ಭರವಸೆ ಉಳಿದಿಲ್ಲ ಅಂತ ಹೇಳಿ ಅನ್ಸುತ್ತೆ. ಇಷ್ಟೇ ಬಿಡು ನಮ್ಮ ಜೀವನ, ಬೆಳಗ್ಗೆ ಏಳ್ತೀವಿ, ಮನಸ್ಸಲ್ಲಿ ಆ ಬೆಳಗ್ಗೆಯ ಒಂದು ಕೆಲಸ ನೆನೆಸ್ಕೊಂಡಂತೆ ಎಲ್ಲೋ ಒಂದು ರೀತಿಲಿ ಮನಸ್ಸು ಗಾಬರಿ ಆಗತ್ತೆ. ಮನೆ ಕೆಲಸ, ಕಸ ಗುಡಿಸೋದು, ಬೆಳಗ್ಗೆ ಪೂಜೆ, ಮಕ್ಕಳಿಗೆ ತಿಂಡಿ, ಗಂಡನ ಆಫೀಸಿಗೆ ಕಳಿಸೋದು, ಇಲ್ಲ ನಾವು ಗಡಿಬಿಡಿಯಲ್ಲಿ ಕೆಲಸಕ್ಕೆ ಹೋಗೋಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಳ್ಳೋದು, ಮನೆ ಕೆಲಸ ಎಲ್ಲ ಮುಗಿಸೋದು, ಎಲ್ಲವೂ ಬೆಳಗಿನ ಒತ್ತಡಕ್ಕೆ ಕಾರಣವಾಗುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಇದೇ ಒತ್ತಡದಿಂದ ಇವತ್ತೇ ಮಾಡಬೇಕು ಅಂತೇಳಿ ಅಂದ್ಕೊಂಡಿರುವ ಕೆಲಸಗಳನ್ನು ನಾಳೆಗೆ ಮುಂದೂಡ್ತೀವಿ. ನಂತರ ತಕ್ಷಣ ನಮ್ಮ ಬಗ್ಗೆ ನಮಗೆ ಎಲ್ಲೋ ಒಂದು ರೀತಿಯ ಗಿಲ್ಟ್ ಫೀಲ್ ಆಗುತ್ತೆ. ನಮ್ಮಿಂದ ಏನಿವತ್ತು ಏನೂ ಆಗಲಿಲ್ಲಲ್ಲ ಮಾಡಲಿಕ್ಕೆ, ನಾಳೆ ಮಾಡೋಣ ಅಂತೇಳಿ ಅಂದ್ಕೊಳ್ತೀನಿ, ಆದರೆ ನಾಳೆನೂ ಕೂಡ ಆಗೋದಿಲ್ಲ, ಅದನ್ನು ಮತ್ತೆ ಮುಂದಕ್ಕೆ ದೂಡ್ತೀನಿ. ಈ ರೀತಿ ನಮಗೆ ಕೆಲವು ಬಾರಿ ಅನಿಸುತ್ತೆ ಅಲ್ವಾ? ಹಾಗೆ ಅದನ್ನು ಬೇರೆ ಯಾರಿಗೂ ಹೇಳಲು ಕೂಡ ಸಾಧ್ಯವಾಗೋದಿಲ್ಲ. ಈ ರೀತಿಯ ಅನುಭವ ನಿಮಗೂ ಆಗಿದೆಯಾ? ಹಾಗಾದರೆ ಇಂತಹ ಅನುಭವದಿಂದ ನೀವು ಇನ್ನೂ ಹೊರಗೆ ಬರಲಿಕ್ಕೆ ಸಾಧ್ಯನೂ ಕೂಡ ಆಗಿಲ್ಲ. ದಿನನಿತ್ಯದ ಇದೇ ಕೆಲಸಗಳಿಂದ ದೇಹ ಮತ್ತು ಮನಸ್ಸು ದಣಿದಿದೆ ಅಂತ ಹೇಳಿ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಆಲಸ್ಯ ಒಂದು ಹ್ಯಾಬಿಟ್ ಅಲ್ಲ, ಇದು ನಮ್ಮ ಮನಸ್ಸು, ಒಂದು ಯೋಚನೆ, ಆಯಾಸ, ವಾತಾವರಣದಿಂದ ಉಂಟಾದ ಒಂದು ಆಳವಾದ ಸಮಸ್ಯೆಯಾಗಿದೆ. ಕೆಲವು ಬಾರಿ ಪ್ರತಿದಿನ ಅದೇ ಕೆಲಸ, ಅದೇ ಜವಾಬ್ದಾರಿ, ಅದೇ ಕರ್ತವ್ಯವನ್ನು ನಿಭಾಯಿಸಬೇಕು, ನಮಗಾಗಿ ಒಂದು ಸ್ವಲ್ಪನೂ ಸಮಯ ಇಲ್ಲ ಅನ್ನೋದು ಕೂಡ ಕೆಲವೊಂದು ಸರಿ ಒಂದು ರೀತಿ ನಮ್ಮಂತಹ ಮನೆಯಲ್ಲೇ ಇರುವ ಗೃಹಿಣಿಯರನ್ನ ಒಂದು ಕಡೆ ಒತ್ತಡ, ಆಲಸ್ಯದ ಕಡೆ ದೂಡ್ತಾ ಇದೆ. ಹೊರಗಿನಿಂದ ದಿನನಿತ್ಯದ ಕೆಲಸವನ್ನ ನಾಳೆಗೆ ಮುಂದೂಡುವಂತೆ ಕಾಣಿಸ್ತಾ ಇದೆ, ಆದರೆ ಒಳಗಿನಿಂದ ನಮಗೆ ಆ ಕೆಲಸ ಆಯಾಸ, ಒತ್ತಡ, ಏನೇ ಮಾಡಿದರೂ ಯಾರಿಗೂ ಅದು ಅರ್ಥವಾಗದ ಭಾವನೆ, ನಮ್ಮ ಉದಾಸೀನತೆಗೂ ಕೆಲವು ಬಾರಿ ಕಾರಣವಾಗುತ್ತೆ. ಮನೆ, ಕೆಲಸ, ಕುಟುಂಬ ಅಂತ ಹೇಳಿ ಕೆಲವು ಬಾರಿ ನಮ್ಮನ್ನು ನಾವೇ ಮರ್ತು ಬಿಡ್ತೀವಿ. ಆಗ ಈ ಆಯಾಸ ಶರೀರಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಕೂಡ ಆಗತ್ತೆ. ಹಾಗಾದರೆ ಇಂತಹ ಒಂದು ಆಲಸ್ಯ, ಆಯಾಸವನ್ನು ದೂರ ಮಾಡುವ ಕೆಲವೊಂದು ಅಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಈ ಅಭ್ಯಾಸಗಳಿಂದ ಮತ್ತೆ ನಿಮ್ಮ ಮನಸ್ಸು ಉಲ್ಲಾಸವಾಗುತ್ತೆ, ದೇಹ ಶಕ್ತಿಯುತವಾಗುತ್ತೆ, ಮನಸ್ಸು ಎಲ್ಲೋ ಒಂದು ರೀತಿಯಲ್ಲಿ ಸಕಾರಾತ್ಮಕವಾಗಿ ಯೋಚಿಸುತ್ತೆ. ಎಷ್ಟೇ ಒತ್ತಡ, ಸಮಸ್ಯೆ, ಏನೇ ಜವಾಬ್ದಾರಿಗಳಿದ್ರೂ ಕೂಡ ನೀವು ತುಂಬ ಖುಷಿಯಾಗಿರ್ತೀರ. ಒಂದು ಸಾರಿ ನಿಮಗೆ ಅನ್ಸುತ್ತೆ ದಿನ ಅಂತೂ ಪೂರ್ತಿ ಕಳೆದೋಯ್ತು, ಆದರೆ ಇನ್ನೂ ನನ್ನ ಕೆಲಸಗಳು ಬಾಕಿ ಇದ್ದಾವೆ, ಹಾಗೆ ಅಂದ್ಕೊಳ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗಾಗಿ ಆಗಿದೆ. ನೀವು ಫೋನ್ ನೋಡುವಾಗ ಒಂದು ವಿಡಿಯೋನ ನೋಡ್ತೀರಾ, ಅದರಲ್ಲಿ ಒಂದು ಮಹಿಳೆ ದಿನಕ್ಕೆ ಒಂದು 10-15 ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ತಾಳೆ. ಬೆಳಗ್ಗೆ ಬೇಗ ಹೇಳ್ತಾಳೆ, ವ್ಯಾಯಾಮ ಮಾಡ್ತಾಳೆ, ಹಾಗೆ ಮನೆ ಮಕ್ಕಳನ್ನು ಸಂಭಾಳಿಸ್ತಾಳೆ, ಗಂಡನನ್ನು ನೋಡ್ಕೊಳ್ತಾಳೆ, ಹೊರಗೆ ಹೋಗಿ ದುಡಿತಾಳೆ. ಈ ರೀತಿ ಅನೇಕ ರೀತಿಯ ಕೆಲಸಗಳನ್ನು ಮಾಡ್ತಾಳೆ. ತನಗೋಸ್ಕರ ಸಮಯ ತಗೊಳ್ತಾಳೆ, ತಿರುಗಾಡ್ತಾಳೆ, ಸಂಜೆ ಬರ್ತಾಳೆ, ಕೆಲಸ ಮಾಡ್ತಾಳೆ, ಹಾಗೆ ಸಂಜೆನೂ ಕೂಡ ತನಗೆ ತನ್ನ ಸಮಯವನ್ನು ಕೊಟ್ಕೊಳ್ತಾಳೆ. ಆ ವಿಡಿಯೋವನ್ನು ನೋಡಿದ ತಕ್ಷಣ ನಿಮ್ಗನ್ಸುತ್ತೆ, ಅಬ್ಬಾ
ಎಷ್ಟು ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿಬಿಟ್ಲು, ನಾನು ಇದೇ ಥರ ರೊಟೀನ್ನ ಫಾಲೋ ಮಾಡಬೇಕು ಅಂತೇಳಿ ನಿಮಗೆ ಆ ಕ್ಷಣ ಮನಸ್ಸಲ್ಲಿ ಅನಿಸುತ್ತೆ. ಆ ಕ್ಷಣವೇ ಒಂದು ಎದ್ದು ಹೋಗಿ ಒಂದು ಎಕ್ಸಸೈಸನ್ನು ತಗೊಳ್ತೀರಾ, ಒಂದು ಪೆನ್ ತಗೊಂಡು ನಾಳೆ ನನ್ನ ದಿನಚರಿ ಹೇಗಿರಬೇಕು, ನಾನು ಏನೆಲ್ಲ ಕೆಲಸ ಮಾಡಬೇಕು, ಯಾವ ರೀತಿ ನನ್ನ ರೊಟೀನ್ ಇರಬೇಕು, ನನ್ನ ದೇಹದ ಬಗ್ಗೆ ಕಾಳಜಿ ತಗೊಳ್ಳೋದಾಗಿರ್ಬೋದು, ಇಲ್ಲ ಮನೆಯ ಬಗ್ಗೆ ಕಾಳಜಿ ತಗೊಳ್ಳೋದಾಗಿರ್ಬೋದು, ಮಕ್ಕಳ ಬಗ್ಗೆ ಕಾಳಜಿ ತಗೊಳ್ಳೋದಾಗಿರ್ಬೋದು, ಯಾವ ರೀತಿ ಮಾಡಬೇಕು ಅನ್ನೋ ರೀತಿಲಿ ಎಲ್ಲವನ್ನು ಅಚ್ಚುಕಟ್ಟಾಗಿ ಬರೆದಿಟ್ಕೊಳ್ತೀರಾ. ಸ್ನೇಹಿತರೆ, ಇದು ಹೊಸ ವರ್ಷದ ಬೆಳಗಿನ ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆನೇ ಬೇಗ ಎದ್ದು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ನಂತರ ಇಲ್ಲಿ ಕಡಲೆಬೇಳೆ ಮತ್ತು ಅಕ್ಕಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಬೆರೆಸಿ ನಾನು ಪಾಯಸವನ್ನು ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ನೈವೇದ್ಯಕ್ಕೆ ಹಾಲನ್ನು ಆ ಕಡೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. 1 ಬೌಲ್ ಕಡಲೆಬೇಳೆ, 1 ಬೌಲ್ ಅಕ್ಕಿ ಮತ್ತು ಚಿಟಿಕೆ ಉಪ್ಪನ್ನು ಹಾಕಿ ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಳ್ತೀನಿ. ನಂತರ ಅದನ್ನು ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಏನಿರುತ್ತೆ ಅದನ್ನು ಹಾಕಿ ನಂತರ ಈ ಒಂದು ಬೇಯಿಸ್ಕೊಂಡಿರೋ ಈ ಒಂದು ಪಾಯಸದ ಒಂದು ಕಣಕವನ್ನು ಅದಕ್ಕೆ ಸುರಿತೀನಿ. ನಂತರ ಬೆಲ್ಲ ಹಾಗೆ ಸ್ವಲ್ಪ ತುಪ್ಪದಿಂದ ಅದನ್ನು ಅಲಂಕರಿಸ್ತೀನಿ ಏಲಕ್ಕಿ ಪುಡಿ ಹಾಕಿ. ಹೊಸ ವರ್ಷ ಹಾಗೆ ಗುರುವಾರ ಆಗಿರೋದ್ರಿಂದ ಬೆಳಗಿನ ನೈವೇದ್ಯಕ್ಕೆ ನಾನು ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತೆ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಹೇಳ್ತೀನಿ, ಮತ್ತು ಮನೆ ಕೆಲಸ ಮಾಡ್ತೀನಿ, ಏನೆಲ್ಲ ಕೆಲಸಗಳು ಬ್ಯಾಲೆನ್ಸ್ ಇದಾವೋ ಅವೆಲ್ಲವನ್ನು ಇವತ್ತು ಪೂರ್ತಿ ಮಾಡ್ತೀನಿ. ಕಿಚನ್ ಕ್ಲೀನ್ ಮಾಡ್ತೀನಿ, ಮಕ್ಕಳ ಬಗ್ಗೆ ಏನೆಲ್ಲ ಒಂದು ಜವಾಬ್ದಾರಿ ತೊಗೊಳ್ಬೇಕು ಅದನ್ನು ತೊಗೊಳ್ತೀನಿ, ಗಂಡನ ಆಫೀಸಿಗೆ ಕಳಿಸ್ತೀನಿ. ಈ ರೀತಿ ಮನೆ ಕೆಲಸ, ಅತ್ತೆ ಮಾವ ಸೇವೆ ಎಲ್ಲದನ್ನು ಒಂದು ನೀವು ಚೀಟಿಯಲ್ಲಿ ಬರೆದು ಇಟ್ಕೊಳ್ತೀರ. ನಿಮಗೂ ಕೂಡ ಅದರಲ್ಲಿ ಸ್ವಲ್ಪ ಸಮಯವನ್ನು ನಿಗದಿಪಡಿಸ್ಕೊಂಡು ಇಟ್ಕೊಂಡಿರ್ತೀರ. ನಿಮ್ಮ ಬಗ್ಗೆ ನೀವೇನು ಅಂದ್ಕೊಳ್ಬೇಕು, ನಿಮ್ಮ ಬಗ್ಗೆ ಅಂದರೆ ಒಂದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದಾಗಿರ್ಬೋದು, ತಲೆಗೆ ಮೆಹಂದಿ ಹಾಕೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಇಷ್ಟವಾದ ಒಂದು ರೊಟೀನನ್ನು ಅದರಲ್ಲಿ ಬರ್ಕೊಂಡಿರ್ತೀರ. ಅಂದರೆ ಆ ವಿಡಿಯೋವನ್ನು ನೋಡಿರ್ತೀವಲ್ವ, ಅದೇ ರೀತಿ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಹಾಗೆ ನಾಳೆಯಿಂದ ನನ್ನ ರೊಟೀನ್ ಅದೇ ಥರ ಇರುತ್ತೆ ಅಂತ ಅಂದ್ಕೊಳ್ತೀವಿ. ನಾಳೆಯಿಂದ ನನ್ನ ಜೀವನ ಶೈಲಿಯೇ ಬದಲಾಗತ್ತೆ ಅಂತೇಳಿ ಅವತ್ತಿನ ದಿನ ಆರಾಮಾಗಿ ಮಲಗ್ತೀವಿ. ಅದೇ ನೆನಪಲ್ಲಿ ಮಲಗಿರ್ತೀವಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇವತ್ತು ಏನು ಬರೆದಿದ್ದೀನಲ್ಲ ಅದನ್ನೆಲ್ಲ ಮಾಡ್ತೀನಿ ಅಂತೇಳಿ ಅಂದ್ಕೊಳ್ತೀವಿ. ಅದೇ ಒಂದು ಜೋಶಿಂದ ಕೆಲಸ ಕೂಡ ಶುರು ಮಾಡ್ತೀವಿ. ದಿನ ಆಗ್ತಾ ಅಂದರೆ ಸಂಜೆ ಆಗ್ತಾ ಇದ್ದ ಹಾಗೆ ಆ ಲೀಸ್ಟಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಬಾಕಿ ಇರ್ತವೆ. ಅಂದರೆ ಇವತ್ತು ಸಾಕಪ್ಪ, ನನ್ನಿಂದ ಆಗೋದಿಲ್ಲ, ಸುಸ್ತಾಯಿತು ಅಂತೇಳಿ ಬಿಡ್ತೀವಿ. ಇಷ್ಟು ಮಾಡಿದ್ದೀನಲ್ಲ ಇವತ್ತು, ನಾಳೆ ಇನ್ನು ಉಳಿದಿದ್ದು ಮಾಡ್ಕೊಳ್ಳೋಣ ಅನ್ನೋ ರೀತಿಲಾಗಿರ್ಬೋದು. ಇಲ್ಲಾಂದರೆ ಆಲಸ್ಯನೂ ಕೂಡ ಎಲ್ಲೋ ಒಂದು ರೀತಿಲಿ ಆ ಕೆಲಸವನ್ನು ಮುಂದೂಡಿರುತ್ತೆ. ಒಟ್ಟಾರೆಯಾಗಿ ಆ ಲೀಸ್ಟಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳು ಬಾಕಿ ಇರ್ತವೆ. ಅವತ್ತು ಮಾಡೋ ಮನಸ್ಸಿಲ್ಲ ಅನ್ನೋ ಕಾರಣನೂ ಅದರಲ್ಲಿ ಒಂದಾಗಿರುತ್ತೆ. ರಾತ್ರಿ ಮಲಗುವಾಗ ಅಂದ್ಕೊಳ್ತೀವಿ, ನನ್ನಿಂದ ಯಾಕೆ ಯಾವುದು ಅಂದ್ಕೊಂಡಂಗೆ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಮೇಲೆ ಎಲ್ಲೋ ಒಂದು ರೀತಿಯಲ್ಲಿ ಜಿಗುಪ್ಸೆ, ಕೋಪ ಬಂದ್ಬಿಡುತ್ತೆ. ಇವತ್ತು ನಾನು ಆ ವಿಡಿಯೋ ನೋಡಿದ್ನಲ್ಲ, ಅದರೊಳಗೆ ಅವಳು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ಲು, ಆದರೆ ನನ್ನಿಂದ ಯಾಕೆ ಆಗೋದಿಲ್ಲ ಅಂತಲೂ ಕೂಡ ನಮ್ಮ ಬಗ್ಗೆ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಕೀಳರಿಮೆ ಉಂಟಾಗುತ್ತೆ. ಈ ರೀತಿ ಗಿಲ್ಟ್ ಫೀಲ್ ಆಗುತ್ತೆ. ಆ ಸಮಯದಲ್ಲಿ ನಿನ್ನೆ ನಾವೇನು ಅಂದ್ಕೊಂಡಿದ್ವಲ್ಲ, ನಾಳೆ ನಾನು ಏನು ಬರೆದಿಟ್ಕೊಂಡಿದ್ದೀನಲ್ಲ ಅದೇ ರೊಟೀನ್ ಫಾಲೋ ಮಾಡ್ತೀನಿ ಅಂತೀವಲ್ವ, ಅದರಲ್ಲಿ ಮತ್ತೆ ಸೋಲಾಗ್ತದೆ. ಸೋಷಿಯಲ್ ಮೀಡಿಯಾ ನಮಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಒಂದು ದಾರಿಯಾಗಿದೆ, ಅಂದರೆ ಒಂದು ಬಾಗಿಲಾಗಿದೆ. ಅಲ್ಲಿಂದ ನಾವು ಬೇರೆಯವರ ಜೀವನ ಶೈಲಿಯ ಒಂದು ಭಾಗವನ್ನು ಮಾತ್ರ ನೋಡ್ತಾ ಇದ್ದೀವಿ. ಅವರು ನಮಗೆ ಏನು ತೋರಿಸಲು ಬಯಸ್ತಾ ಇದ್ದಾರೆ ಅದನ್ನು ಮಾತ್ರ. ಅಂದರೆ ಒಂದು ಪರ್ಫೆಕ್ಟ್ ಕಿಚನ್ ಆಗಿರ್ಬೋದು, ಜಗಜಗಿಸುವ ಲೈಫ್ ಸ್ಟೈಲ್ ಆಗಿರ್ಬೋದು, ಇಲ್ಲ ಅಳದೆ ಇರುವ ಮಗು ಆಗಿರ್ಬೋದು, ಹಾಗೆ ಯಾವಾಗಲೂ ಹೆಂಡತಿಗೆ ಸ್ಪಂದಿಸುವ ಗಂಡ ಆಗಿರ್ಬೋದು, ಸಹಾಯ ಮಾಡುವ ಗಂಡ ಆಗಿರ್ಬೋದು, ಅವರಿಗೆ ಇಷ್ಟ ಬಂದ ಕಡೆ ಎಲ್ಲ ತಿರುಗಾಡುವ ವಿಚಾರ ಆಗಿರ್ಬೋದು, ಅವರು ಕೊಂಡುಕೊಳ್ಳುವ ಕಾಸ್ಟ್ಲಿ ಐಟಮ್ಸ್ಗಳಾಗಿರ್ಬೋದು, ಇಲ್ಲ ಅವರು ತಿನ್ನುವ ಗೋಡಂಬಿ ದ್ರಾಕ್ಷಿ ಡ್ರೈ ಫ್ರೂಟ್ಸ್, ಅಂದರೆ ವಾಸ್ತವ ಪರಿಸ್ಥಿತಿಗಿಂತ ವಿಭಿನ್ನವಾದ ಒಂದು ಹೈಫೈ ಲೈಫ್ ಸ್ಟೈಲನ್ನು ಕೂಡ ನಾವು ಆ ವಿಡಿಯೋದಲ್ಲಿ ನೋಡಿರ್ತೀವಿ. ಎಲ್ಲೋ ಒಂದು ರೀತಿಯಲ್ಲಿ ಆ ವಿಡಿಯೋಗಾಗಿ ಮಾಡ್ತಾ ಇರುವ ಕಾಂಪ್ರಮೈಸ್ ಥರ ಕೂಡ ಕೆಲವೊಂದ್ಸರಿ ನಮಗೆ ಅನಿಸುತ್ತೆ. ವಾಸ್ತವವಾಗಿ ಅಂದರೆ ಒಂದು ರೀತಿ ಇದು ರಿಯಲ್ ಲೈಫ್ ಅಲ್ಲ ಅಂತೇಳಿ ನಮಗೆ ಅನಿಸುತ್ತೆ. ಹಾಗಾದರೆ ನಾವು ನಮ್ಮ ಜೀವನದಲ್ಲಿ ಕಲಿಬೇಕಾಗಿರೋದು ಏನು? ಒಂದು ಮೊದಲನೇದಾಗಿ ಫೋನನ್ನು ನೋಡಲಿಕ್ಕೆ ಒಂದು ನಿಗದಿತ ಟೈಮ್ನ ಸೆಟ್ ಮಾಡಬೇಕು. ಅದರಲ್ಲೂ ನಾವು ನೋಡ್ತಾ ಇರುವ ವಿಡಿಯೋಗಳಿಂದ ನಮಗೆ ಒಂದು ಪ್ರೇರಣೆ ಸಿಗಬೇಕು, ಅಂದರೆ ಮೋಟಿವೇಟ್ ಮಾಡಬೇಕು ಆ ವಿಡಿಯೋ ನಮ್ಮ ಆಯಾಸಗೊಂಡ ಮನಸ್ಸಿಗೆ, ದೇಹಕ್ಕೆ ಒಂದು ಪ್ರೇರಣೆ ನೀಡುವಂತಿರಬೇಕು. ಅದು ಬಿಟ್ಟು ನಾವು ಆಯ್ಕೆ ಮಾಡಿಕೊಳ್ಳುವ ವಿಡಿಯೋ ನಮ್ಮ ಜೀವನದ ಮೇಲೆ ನಮಗೆ ರೂಪ್ಸೆ ಮೂಡಬಾರ್ದು, ಗಿಲ್ಟ್ ಫೀಲ್ ಆಗಬಾರ್ದು. ನೀವು ನೋಡುವ ವಿಡಿಯೋ ಒತ್ತಡ ನಿರಾಶೆಗಳನ್ನು ಮೂಡಿಸುವಂತೆ ಇರಬಾರ್ದು. ಸೋಷಿಯಲ್ ಮೀಡಿಯಾದಲ್ಲಿ ಯಾರದ್ದೋ ಒಂದು ವಿಡಿಯೋ ನೋಡಿದ ಮೇಲೆ ನಮ್ಮ ಮನಸ್ಸಿಗೆ ನಿರಾಸೆ, ದುಃಖ, ನೋವು ಕಾಡ್ತಾ ಇದೆ ಅಂದರೆ ಆ ವಿಡಿಯೋ ನಮಗಾಗಿ ಅಲ್ಲ ಅನ್ನೋ ರೀತಿಯಲ್ಲಿ ಆ ವಿಡಿಯೋನ ಇಗ್ನೋರ್ ಮಾಡಬೇಕು. ಅಂಥ ವಿಡಿಯೋಗಳನ್ನು ಇಗ್ನೋರ್ ಮಾಡೋದನ್ನು ನಾವು ಕಲಿಬೇಕು. ನಮ್ಮ ನೊಂದ ನೋವು ತುಂಬಿದ ಬದುಕಿಗೆ ಒಂದು ಪ್ರೇರಣೆ ನೀಡುವಂತಹ ವಿಡಿಯೋಗಳನ್ನು ನಾವು ಆಯ್ಕೆ ಮಾಡ್ಕೊಳ್ಬೇಕೇ ಹೊರತು ಎಲ್ಲೋ ಅವರ ಒಂದು ಜೀವನ ಶೈಲಿ ನಮ್ಮನ್ನು ಕುಗ್ಗಿಸುವಂತೆ ಇರಬಾರ್ದು. ದುರ್ಬಲತೆಗೆ ಜಾರಿಸಿ ನಮ್ಮ ಬಗ್ಗೆನೇ ನಾವು ಒಂದು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ರೀತಿ ಇರಬಾರ್ದು. ನಮ್ಮ ಮನಸ್ಸು ಮಾನಸಿಕ
ಮಾನಸಿಕ ಶಾಂತಿಯನ್ನು ಕಳ್ಕೊಳ್ಳೋ ರೀತಿಲಿ ಇರಬಾರ್ದು. ಅಂದರೆ ಯಾರದ್ದೋ ಒಂದು ತೋರಿಕೆಯ ವಿಡಿಯೋಗಳು ಎಲ್ಲೋ ಒಂದು ರೀತಿಲಿ ನಮ್ಮ ಮನಸ್ಸನ್ನು ಕುಗ್ಗಿಸಬಾರ್ದು. ಯಾಕಂದರೆ ಯಾರಿಗಿಂತ ನಾವೇನೂ ಕಡಿಮೆ ಇಲ್ಲ, ನಾವು ದುರ್ಬಲರಲ್ಲ. ಹಾಗೆ ಮುಂದಿನ ಸ್ಟೆಪ್ ವಾಸ್ತವ ಜೀವನ ನೋಡೋದು. ಹೇಗೆ ಅಂದರೆ ನಿಮ್ಮ ರೀತಿಲಿ ಅಡುಗೆ ಮನೆಯನ್ನು ಹೇಗೆ ಇಟ್ಕೊಂಡಿದ್ದೀರೋ, ದಿನನಿತ್ಯ ನೀವು ಹೇಗೆ ಅಡುಗೆ ಮಾಡ್ತಿರೋ, ಮಕ್ಕಳಿಗೆ ಪ್ರೀತಿ ಆ ಕಾಳಜಿ ತುಂಬಿದ ಅಡುಗೆಯ ವಾಸನೆ ನೋಡೋದಾಗಿರ್ಬೋದು, ನಿಮ್ಮ ಮಕ್ಕಳ ಬಳಿ ಕುಳಿತು ಅವರು ಬಿಡಿಸುವ ಚಿತ್ರ ಆಗಿರ್ಬೋದು, ಅವರ ಬರವಣಿಗೆ ನೋಡಿ ಸಂತೋಷ ಪಡೋದಾಗಿರ್ಬೋದು. ಹಾಗೆ ಯಾವಾಗಲಾದರೂ ನಿಮ್ಮ ಗಂಡ ಯಾವುದಾದ್ರೂ ರೀತಿಲಿ ನಿಮ್ಮ ಮನಸ್ಸಿಗೆ ಹಿತ ನೀಡುವಂತೆ ಮಾತನಾಡುವ ವಿಚಾರವನ್ನು ನೆನಪು ಮಾಡ್ಕೊಳ್ಳೋದು, ಇಲ್ಲ ಅವರು ಒಂದು ಕಾಫಿನ್ ಮಾಡಿಕೊಟ್ರು, ಇಲ್ಲ ನಿಮ್ಗೆ ಇಷ್ಟವಾದದ್ದು ಏನಾದರೂ ತಂದು ಕೊಟ್ಟರು ಅದನ್ನು ನೆನಪು ಮಾಡ್ಕೊಳ್ಳೋದಾಗಿರ್ಬೋದು. ನೀವು ನಿರೀಕ್ಷೆನೇ ಮಾಡಿರೋದಿಲ್ಲ ನಿಮ್ಮ ಗಂಡನಿಂದ ಅಂಥ ಒಂದು ಅದ್ಭುತ ಉಡುಗೊರೆ ಸಿಕ್ಕಿರೋದಾಗಿರ್ಬೋದು, ನಿಮ್ಮಿಂದ ಆಗಿರ್ಬೋದು ಇಲ್ಲ ಅವರಿಂದ ಆಗಿರ್ಬೋದು, ಅದನ್ನು ನೆನಪು ಮಾಡ್ಕೊಳ್ಳಿ. ಈ ಒಂದು ನಿಮ್ಮ ಮನಸ್ಸಿಗೆ ತೃಪ್ತಿ ಕೊಟ್ಟ ವಿಚಾರಗಳು, ಈ ಎಲ್ಲಾ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋದಿಲ್ಲ. ಇವು ಕೇವಲ ವಾಸ್ತವ ಜೀವನದಲ್ಲಿ ನಡೀತವೆ. ಅದೇ ನಿಜವಾದ ಸಂತೋಷ. ಯಾರದ್ದೋ ವಿಡಿಯೋ ನೋಡಿದಾಗ ನಿಮಗೆ ಆ ವಿಡಿಯೋದಿಂದ ಏನಾದರೂ ಸ್ಫೂರ್ತಿ ಸಿಗುತ್ತೆ ಅಂದರೆ ಆ ವಿಡಿಯೋನ ಪೂರ್ತಿ ಕಾಪಿ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ನಿಮ್ಮನ್ನು ಆ ವಿಡಿಯೋಗೆ ಹೋಲಿಕೆ ಮಾಡ್ಕೊಳ್ಳೋದನ್ನು ಬಿಟ್ಟು ಅದರಲ್ಲಿ ನಿಮಗೆ ಯಾವ ಕಂಟೆಂಟ್ ಇಷ್ಟನೋ ಅದನ್ನು ತಗೊಳ್ಳಿ. ಪೂರ್ತಿ ಕಾಪಿ ಮಾಡೋದಕ್ಕಿಂತ ಅದರಲ್ಲಿ ನಿಮ್ಮ ಜೀವನಕ್ಕೆ ಏನಾದರೂ ಸುಧಾರಣೆ ಸಿಗುವಂಥದ್ದನ್ನು ತಗೊಳ್ಳಿ. ಒಂದು ಪೂಜೆ ಮಾಡೋದಾಗಿರ್ಬೋದು, ಬೆಳಗ್ಗೆ ಬೇಗನೆ ಏಳೋದಾಗಿರ್ಬೋದು, ಒಂದು ರಂಗೋಲಿ ಹಾಕೋದಾಗಿರ್ಬೋದು, ಇಲ್ಲ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದಾಗಿರ್ಬೋದು. ಈ ರೀತಿಯಾಗಿ ನೀವು ಒಂದು ವಿಚಾರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಆ ಸಣ್ಣ ಒಂದು ವಿಚಾರ ನಿಮ್ಮ ದಿನವನ್ನು ತುಂಬ ಅದ್ಭುತವಾಗಿಸ್ಬೇಕು. ಈ ಒಂದು ಸಣ್ಣ ಸಣ್ಣ ಅಭ್ಯಾಸಗಳೇ ಸೋಷಿಯಲ್ ಮೀಡಿಯಾದ ಗಿಲ್ಟಿಂದ ಹೊರಗೆ ತಂದು ನಮ್ಮ ವಾಸ್ತವ ಸತ್ಯದ ಬದುಕಿಗೆ ನಮ್ಮನ್ನು ಜೋಡಣೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಕೆಲವು ಬಾರಿ ನಮ್ಮಂತಹ ಗೃಹಿಣಿಯರನ್ನ ಅಂದರೆ ಮನೆ ಕೆಲಸ ಮಾಡ್ಕೊಂಡಿರೋರನ್ನ ಯಾರಾದರೂ ಕೇಳಿದಾಗ ನೀವೇನು ಕೆಲಸ ಮಾಡ್ತೀರಾ ಅಂತ ಹೇಳಿ, ಅಂಥದ್ದೇನಿಲ್ಲ, ನಮ್ಮ ಮನೆ ಕೆಲಸ ಮಾಡ್ಕೊಂಡು ಮನೇಲಿರೋದಷ್ಟೇ ನಮ್ಮ ಕೆಲಸ ಅಂತ ಹೇಳ್ತೀವಿ. ಹಾಗಾದರೆ ನಮ್ಮಂತಹ ಗೃಹಿಣಿಯರು ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲಿ ಇದ್ದೀವಿ ಅಂದರೆ ನಮ್ಮ ಕೆಲಸದ ಬಗ್ಗೆ ನಮಗೆ ಇಂಥ ಒಂದು ಯೋಚನೆ ಇದೆಯಾ ಅಂದರೆ ದಿನನಿತ್ಯ ಬೆಳಗ್ಗೆ ಬೇಗನೆ ಏಳೋದು, ಮನೆ ಕೆಲಸ ಮಾಡೋದು, ಕಸ ಗುಡಿಸೋದು, ಬಟ್ಟೆ ಒಗೆಯೋದು, ತಿಂಡಿ ಮಾಡೋದು, ಮಕ್ಕಳನ್ನು ಸ್ನಾನ ಮಾಡಿಸೋದು, ಶಾಲೆ ಕಳಿಸೋದು, ಕೆಲವೊಂದು ಸರಿ ಹೋಮ್ವರ್ಕ್ ಮಾಡಿಸೋದು, ಹಾಗೆ ಪೇಟೆಗೆ ಹೋಗೋದು, ಇಲ್ಲ ಸಂತೆಗೆ ಹೋಗೋದು, ಕರೆಂಟ್ ಬಿಲ್ ಕಟ್ಟೋದು, ಹಾಗೆ ಕೆಲವು ರೇಷನ್ಗಳನ್ನು ತರೋದು, ಮತ್ತು ಕೆಲವೊಂದು ಸಂಬಂಧಗಳನ್ನು ನಿಭಾಯಿಸೋದು, ಹೊತ್ತೊತ್ತಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಅಡುಗೆಯನ್ನು ಮಾಡೋದು, ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಆಸ್ಪತ್ರೆಗೆ ಹೋಗೋದು, ಬಟ್ಟೆ ತೊಳೆಯೋದು, ಸ್ನಾನ ಮಾಡೋದು, ಪೂಜೆ ಮಾಡೋದು, ಇವೆಲ್ಲವೂ ದಿನನಿತ್ಯದ ಒಂದು ಸರಪಳಿ ಚೈನ್ನಂತೆ. ಇದು ಪುನರಾವರ್ತಿಸ್ತಾ ಇರುತ್ತೆ. ಬ್ರೇಕ್ ಇಲ್ಲದ ಕೆಲಸ ಇದು. ಈ ಕೆಲಸದಲ್ಲಿ ನಮ್ಮ ಧೈರ್ಯ, ಆತ್ಮವಿಶ್ವಾಸ, ನಮ್ಮ ಶಕ್ತಿ, ನಮ್ಮ ಕುಟುಂಬಕ್ಕಾಗಿ ಸಮರ್ಪಣಾ ಭಾವ, ನಾವು ಆದರೆ ಇಂಥ ಕೆಲಸಗಳನ್ನು ನಾವೇ ಎಲ್ಲೋ ಒಂದು ರೀತಿಯಲ್ಲಿ ನಾರ್ಮಲ್ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಸಂಬಳ ತಗೊಳ್ತಾ ಇಲ್ಲ ಅಂದರೆ ನಮ್ಮ ಕೆಲಸಕ್ಕೆ ಬೆಲೆ ಇಲ್ವಾ? ಕೆಲವೊಂದು ಸಾರಿ ನಾವು ಮಾಡ್ತಾ ಇರುವ ಕೆಲಸಕ್ಕೆ ಬೆಲೆ ಅಂದರೆ ರೆಕಗ್ನೈಸ್ ಯಾರೂ ಮಾಡಲ್ಲ ಅಂದ ತಕ್ಷಣ ನಾವು ಕೆಲವೊಂದು ಸಾರಿ ನಮ್ಮ ಕೆಲಸದ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀವಿ. ನಾನು ಏನು ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅನ್ನೋ ಒಂದು ಪ್ರಶ್ನೆ ಎಲ್ಲೋ ಒಂದು ರೀತಿಲಿ ನಮ್ಮ ಜೀವನದ ಮೇಲೆ ಒಂದು ಸೆಲ್ಫ್ ಡೌಟನ್ನು ತಂದುಕೊಡುತ್ತೆ. ಈ ಸ್ವಯಂ ನಮ್ಮ ಮೇಲಿನ ಅನುಮಾನ, ಸಂದೇಹ ಎಲ್ಲೋ ಒಂದು ರೀತಿಲಿ ನಮ್ಮಲ್ಲಿ ಆಲಸ್ಯ ಉಂಟು ಮಾಡುತ್ತೆ. ಎಲ್ಲೋ ಒಂದು ರೀತಿಲಿ ನಾವು ಮಾಡ್ತಾ ಇರುವ ಕೆಲಸಕ್ಕೆ ನಮಗೆ ಬೆಲೆ ಕಡಿಮೆ ಆದ ತಕ್ಷಣ ದಿನನಿತ್ಯದ ನಮ್ಮ ಉತ್ಸಾಹ, ಶಕ್ತಿ ಕುಂದುತ್ತಾ ಬರುತ್ತೆ. ಇದಕ್ಕೆ ಮೊದಲ ಹೆಜ್ಜೆಯನ್ನು ಹಾಗೆ ನಮ್ಮ ಕೆಲಸವನ್ನು ನಾವು ಒಪ್ಕೊಳ್ಬೇಕು. ಇದು ಒಂದು ಸಾಧಾರಣ ಕೆಲಸ ಅಲ್ಲ. ಹಾಗಾಗಿ ನಮ್ಮ ದಿನಚರಿ ಹೇಗಿರಬೇಕು ಅಂತೇಳಿ ಒಂದು ಲಿಸ್ಟ್ ಮಾಡಬೇಕು. ಅದರಲ್ಲಿ ನಾವು ಆ ದಿನ ಒಂದು 20 ಕೆಲಸನ ಟಾರ್ಗೆಟ್ ಮಾಡಿರ್ತೀವಿ ಅಂದರೆ ಅದರಲ್ಲಿ ಒಂದು 10 ಕೆಲಸನಾದರೂ ಮಾಡಿ ಮುಗಿಸಿದ್ವಿ ಅಂದರೆ ವಾಹ್, ನಾನು ಎಷ್ಟು ಇವತ್ತು 10 ಕೆಲಸವನ್ನು ಮಾಡಿ ಮುಗಿಸಿದ್ದೀನಿ, ಇನ್ನು ಉಳಿದಿದ್ದು ಕೂಡ ಇನ್ನು ಮುಂದೆ ನಿಧಾನಕ್ಕೆ ನಾನು ಒಂದೊಂದೇ ಮಾಡ್ತಾ ಜವಾಬ್ದಾರಿಯನ್ನು ಹೆಚ್ಚಿಸ್ಕೊಳ್ತೀನಿ. ಮಾಡಿದ ಒಂದು ಜವಾಬ್ದಾರಿಯುತವಾದ ಕೆಲಸದ ಮೇಲೆ ನಿಮ್ಮನ್ನು ನೀವೇ ಅಪ್ರಿಷಿಯೇಟ್ ಮಾಡ್ಕೊಳ್ಬೇಕು. ಅದು ಒಂದು ಅಡುಗೆ ಮಾಡಿದ್ದೇ ಆಗಿರ್ಬೋದು, ಇಲ್ಲ ಒಂದು ಗಿಡ ನೆಟ್ಟದ್ದೇ ಆಗಿರ್ಬೋದು, ಮಗುವಿಗೆ ಹೋಮ್ವರ್ಕ್ ಮಾಡಿಸಿದ್ದೇ ಆಗಿರ್ಬೋದು, ಸ್ಕೂಲಿಗೆ ಹೋಗಿ ಬಿಟ್ಟು ಬಂದದ್ದೇ ಆಗಿರ್ಬೋದು, ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಹೀಗೆ ಅತ್ತೆ ಮಾವ ಸೇವೆ ಈ ರೀತಿ ಮಾಡೋ ಕೆಲಸನೇ ಆಗಿರ್ಬೋದು. ಪ್ರತಿಯೊಂದು ವಿಚಾರವೂ ಒಂದು ಎಫರ್ಟೇ ಆಗಿದೆ. ಹಾಗಾಗಿ ದಿನನಿತ್ಯ ನಾವು ಮಾಡುವ ಕೆಲಸದ ಬಗ್ಗೆನೂ ಕೂಡ ನಾವು ನಮ್ಮ ಮನೆಯವರಿಗೆ ಕೆಲವೊಂದು ಅರಿವನ್ನು ಮೂಡಿಸೋದು ಸಹಜವಾಗಿರುತ್ತೆ. ಯಾಕಂದರೆ ಇದು ಎಲ್ಲೋ ಒಂದು ರೀತಿ ಅಹಂಕಾರ, ನಾನು ಮಾಡಿದೆ ಅನ್ನೋ ರೀತಿಲಿ ಹೇಳ್ಕೊಳ್ಳೋದಲ್ಲ. ಆದರೆ ನಾವು ಕೂಡ ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರೋದ್ರಿಂದ ನೀವು ನೆಮ್ಮದಿಯಾಗಿದ್ದೀರಾ, ಎಲ್ಲೋ ಆ ಜವಾಬ್ದಾರಿಗಳು ನಿಮ್ಮನ್ನು ಆತಂಕವನ್ನು ಕಡಿಮೆ ಮಾಡಿದ್ದಾವೆ, ಹಾಗೆ ನಮ್ಮ ಒಂದು ಸುತ್ತ ಅಂದರೆ ಒಂದು ಕುಟುಂಬವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾವೆ ಅನ್ನೋ ರೀತಿಲಿ ಮನವರಿಕೆ ಮಾಡಿಸ್ಬೇಕಾಗತ್ತೆ ಕೆಲವೊಂದು ಸಾರಿ. ಆಗ ಕೆಲವರ ಪ್ರಶ್ನೆ ಆಗ್ಬೋದು, ನೀನೇನು ದಿನನಿತ್ಯ ಮನೆಯಲ್ಲೇ ಇರ್ತೀಯ? ಹೌದು, ನಾನು ಮನೆಯಲ್ಲೇ ಇರ್ತೀನಿ, ಆದರೆ
ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ತೀನಿ, ಹೊತ್ತೊತ್ತಿಗೆ ಅಡುಗೆ ಮಾಡ್ತೀನಿ, ಕುಟುಂಬವನ್ನು ಒಳ್ಳೆಯ ರೀತಿಯಲ್ಲಿ ಒಂದು ಹಿಡಿತದಲ್ಲಿಟ್ಕೊಳ್ತಾ ಇದ್ದೀನಿ, ಮಕ್ಕಳನ್ನು ನೋಡ್ಕೊಳ್ತಾ ಇದ್ದೀನಿ, ಲಾಲನೆ ಪಾಲನೆ, ಮನೆಯ ಜವಾಬ್ದಾರಿ, ಮನೆ ಚೆನ್ನಾಗಿರಬೇಕು, ಕುಟುಂಬ ಚೆನ್ನಾಗಿರಬೇಕು, ಎಲ್ಲರೂ ಆರೋಗ್ಯವಂತರಾಗಿರಬೇಕು ಅಂತೇಳಿ ಪ್ರಾರ್ಥನೆ, ಪೂಜೆ, ಹಾಗೆ ರಾತ್ರಿಗೆ ಮಗುಗೇನಾದರೂ ಹುಷಾರಿಲ್ದಾಗ ರಾತ್ರಿ ಪೂರ್ತಿ ಎಚ್ಚರ ಇದ್ದ ಆ ಮಗುವನ್ನು ನೋಡ್ಕೊಳ್ಳೋದಾಗಿರ್ಬೋದು. ಇವೆಲ್ಲವೂ ಎಲ್ಲೋ ಒಂದು ರೀತಿಲಿ ಹೊರಗೆ ಹೋಗಿ ದುಡ್ದು ಸ್ಯಾಲ್ರಿ ತಗೊಳ್ಳುವ ಮನುಷ್ಯರಿಗಿಂತ ಬೆಲೆಯುಳ್ಳ ಕೆಲಸವೇ ಆಗಿರುತ್ತೆ. ನಾವು ಯಾವಾಗ ನಮ್ಮ ಮನೆಯ ಕೆಲಸದ ಬೆಲೆಯನ್ನು ಅರಿತುಕೊಳ್ತೀವೋ ಆಗ ತನ್ನಿಂದ ತಾನೇ ಬೇರೆಯವರು ಕೂಡ ಆ ಕೆಲಸಕ್ಕೆ ಬೆಲೆ ಕೊಡಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ನಾವು ಮಾಡುವ ದಿನನಿತ್ಯದ ಕೆಲಸಗಳನ್ನು ಇನ್ನೂ ಹೆಚ್ಚಿನ ಜವಾಬ್ದಾರಿಯಿಂದ ನಾವು ಮಾಡ್ತೀವಿ. ಯಾವುದೇ ಸುಸ್ತು ಅನಿವಾರ್ಯತೆ ಇಲ್ಲದೆ ಮನಸ್ಫೂರ್ತಿಯಾಗಿ ಮಾಡ್ತೀವಿ. ಯಾವಾಗಲಾದರೂ ನಾವು ನೋಟಿಸ್ ಮಾಡಿದೀವಾ, ಆ ಕೆಲಸ ಮಾಡೋದಕ್ಕಿಂತ ಮೊದಲೇ ಆ ಕೆಲಸದ ಬಗ್ಗೆ ನಾವು ಎಷ್ಟು ಚಿಂತೆ ಮಾಡಿರ್ತೀವಿ, ಯೋಚಿಸಿರ್ತೀವಿ ಅಂದರೆ ಆ ಕೆಲಸ ಮಾಡೋಕ್ಕೆ ನಮ್ಮಲ್ಲಿ ಒಂದು ಶಕ್ತಿ ಉತ್ಸಾಹ ಇರೋದೇ ಇಲ್ಲ. ನಾವು ನಮ್ಮ ಮನೆ ಕೆಲಸ ಮಾಡ್ತಾ ಮನೇಲಿ ಇದ್ದೀವಿ ಅಂದರೆ ನಮ್ಮ ಮನಸ್ಸು ಖಾಲಿ ಇರೋದೇ ಇಲ್ಲ. ಅದು ಒಂದಲ್ಲ ಒಂದು ರೀತಿ ಯೋಜನೆ ಮಾಡ್ತಾನೆ ಇರುತ್ತೆ. ಮಕ್ಕಳು ಹರಡು ಹೋಗಿರುವ ಪುಸ್ತಕ ಜೋಡಿಸೋದಾಗಿರ್ಬೋದು, ಈ ರೀತಿ ಗಿಡಗಳನ್ನು ನಡೋದಾಗಿರ್ಬೋದು, ಇಲ್ಲ ಗಂಡನ ಬಟ್ಟೆ ಐರನ್ ಮಾಡೋದಾಗಿರ್ಬೋದು, ಇಲ್ಲ ನಾಳೆಗೆ ತಿಂಡಿಗೆ ವ್ಯವಸ್ಥೆ ಮಾಡ್ಕೊಳ್ಳೋದಾಗಿರ್ಬೋದು, ಯಾವುದೋ ಒಂದು ಸಂಬಂಧದ ಜವಾಬ್ದಾರಿನ ನಿರ್ವಹಿಸೋದಾಗಿರ್ಬೋದು, ಮಕ್ಕಳ ಒಂದು ದಿನಚರಿಯನ್ನು ನಡವಳಿಕೆಯನ್ನು ಗಮನಿಸೋದಾಗಿರ್ಬೋದು. ಈ ಅತಿಯಾದ ಒತ್ತಡ ಎಲ್ಲೋ ಒಂದು ರೀತಿಯಲ್ಲಿ ನಮಗೆ ಕಾಣದಂತೆ ಒಂದು ಆಯಾಸವನ್ನು ನಮ್ಮ ದೇಹಕ್ಕೆ ಮನಸ್ಸಿಗೆ ಕೊಡ್ತಾ ಇರ್ತವೆ. ದಿನನಿತ್ಯ ಕೆಲಸ ಮಾಡೋ ಗಡಿಬಿಡಿಯಲ್ಲಿ ಒಂದು 5 ನಿಮಿಷ ಚಹಾ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಅಂದ್ಕೊಳ್ತೀವಿ, ಕೂತ್ಕೊಳ್ತೀವಿ. ಆ ಚಹಾ ಕುಡಿಯೋಕ್ಕೂ ಕೂಡ ಕೆಲವೊಂದು ಸಾರಿ ಗಡಿಬಿಡಿ. ಯಾಕಂದರೆ ಇದ್ರ ನೆಕ್ಸ್ಟ್ ಏನು ಕೆಲಸ ಮಾಡಬೇಕು, ಆ ಕೆಲಸ ಬಾಕಿ ಇದೆ, ಈ ಕೆಲಸ ಬಾಕಿ ಇದೆ ಅಂತ ಹೇಳಿ ಯೋಚಿಸ್ತಾ ಇರ್ತೀವಿ. ಈ ರೀತಿಯ ಕೆಲವು ಒತ್ತಡದ ಕೆಲಸಗಳು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಮನಸ್ಸನ್ನು ಭಾರವಾಗಿಸ್ತವೆ. ಮನಸ್ಸಿನ ಭಾರಕ್ಕೆ ತಕ್ಕ ಹಾಗೆ ದೇಹ ಸ್ಪಂದಿಸೋದೇ ಇಲ್ಲ ಕೆಲವೊಂದು ಸಾರಿ. ಅತಿಯಾದ ಒತ್ತಡಕ್ಕೆ ಒಂದು ಸೊಲ್ಯೂಷನ್ ಏನಪ್ಪ ಅಂದರೆ, ಅತಿಯಾದ ಒತ್ತಡವನ್ನು ಮನಸ್ಸಿನಿಂದ ತೆಗೆದು ತಲೆಯಿಂದ ತೆಗೆದು ಅದನ್ನು ಒಂದು ಪುಸ್ತಕದಲ್ಲಿ ಬರೆದಿಡುವ ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ದಿನನಿತ್ಯ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಲಿಸ್ಟ್ ಮಾಡಬೇಕು. ನಾಳೆ ಏನು ಮಾಡಬೇಕು, ಹಾಗೆ ನನ್ನ ಚಿಂತೆಗೆ ಕಾರಣ ಏನು, ಅದಕ್ಕೆ ಸೊಲ್ಯೂಷನ್ ಏನು, ಹಾಗೆ ಈ ರೀತಿಯಾಗಿ ಒಂದು ಸ್ಕ್ರಿಪ್ಟನ್ನು ನಮಗೆ ನಾವೇ ಬರೆದಿಟ್ಕೊಳ್ಬೇಕು. ಆ ವಿಚಾರ ಕೆಲಸಕ್ಕೆ ಸಂಬಂಧಪಟ್ಟದ್ದಾಗಿರಲಿ, ಇಲ್ಲ ಯಾರದ್ದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದೇ ಆಗಿರಲಿ. ಈ ರೀತಿಯಾಗಿ ನಿಮ್ಮ ಮನಸ್ಸಲ್ಲಿರುವ ಒಂದು ಯೋಜನೆಗಳನ್ನು ಪುಸ್ತಕದ ಹಾಳೆಯಲ್ಲಿ ಬರೆದಿಟ್ಟ ಹಾಗೆ ನಮ್ಮ ಮನಸ್ಸು ಹಗುರವಾಗುತ್ತೆ. ಅಂದರೆ ಮನಸ್ಸಿನ ಒಂದು ಆಲೋಚನೆಗಳು ಖಾಲಿಯಾಗ್ತವೆ. ಇದನ್ನು ಎನರ್ಜಿ ಅಂತಾರೆ. ಅಂದರೆ ನಿಮ್ಮ ಎನರ್ಜಿನ ಆ ಕಾಗದದ ಹಾಳೆಯ ಮೇಲೆ ಬರೆದಿಟ್ಟಿದ್ದೀರಾ. ಅಂದರೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನಸ್ಸು ಎಲ್ಲೋ ಒಂದು ರೀತಿಯಲ್ಲಿ ಒತ್ತಡ ಮುಕ್ತವಾಗುತ್ತೆ. ಇಲ್ಲ ಅಂದರೆ ಮನಸ್ಸು ಪದೇ ಪದೇ ಅದನ್ನೇ ಯೋಚಿಸ್ತಾ ವಿಚಾರಗಳು ಮನಸ್ಸು ಉದ್ದಕ್ಕೂ ತಿರುಗ್ತಾ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮನ್ನು ತುಂಬ ಒಂದು ನಿಷ್ಪ್ರಯೋಜಕವಾಗಿಸ್ಬಿಡ್ತವೆ, ದುರ್ಬಲತೆಗೆ ಜಾರಿಸ್ಬಿಡ್ತವೆ. ಹಾಗೆ ಇನ್ನೊಂದು ವಿಚಾರ, ನಾವು ತುಂಬ ಸಾಕಷ್ಟು ವಿಚಾರಗಳನ್ನು ಲಿಸ್ಟ್ ಮಾಡಬಾರ್ದು. ದಿನನಿತ್ಯ ಒಂದು ಸಣ್ಣ ಪುಟ್ಟ ವಿಚಾರ ಕೆಲಸ ಅಲ್ಲ, ಯಾವುದಾದ್ರೂ ಒಂದು ಮುಖ್ಯವಾದ ಒಂದು 3-4 ಕೆಲಸಗಳನ್ನು ಬರೆದಿಡಿ. ಆ 3-4 ಕೆಲಸಗಳನ್ನು ಮಾಡಿದ ನಂತರ ನಿಮ್ಗೆ ಅನ್ನಿಸ್ಬೇಕು, ನಾನು ಅಂದ್ಕೊಂಡಿದ್ದು ಇವತ್ತು ಮಾಡಿದೆ, ಇದರಿಂದ ನನಗೆ ತೃಪ್ತಿ ಸಿಕ್ಕಿದೆ. ಹಾಗೆ ಅದರಲ್ಲೂ ಯಾವುದಾದ್ರೂ ಒಂದು ಕೆಲಸ ಉಳಿಸ್ಬಿಟ್ರಿ ಅಂದರೆ ಆಗ ನಿಮಗೆ ನೀವೇ ಹೇಳ್ಕೊಳ್ಬೇಕು, ಇವತ್ತು ಒಂದು ಕೆಲಸ ಬಿಟ್ಟಿದ್ದೀನಿ, ಖಂಡಿತ ಅದನ್ನು ನಾಳೆ ಮಾಡ್ತೀನಿ. ಸಣ್ಣ ಪುಟ್ಟ ಬದಲಾವಣೆಗಳು ನಿಮ್ಮ ಜೀವನದ ಒಂದು ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ, ಬರೆಯೋದಾಗಿರ್ಬೋದು, ನಾಳೆ ಏನು ಮಾಡಬೇಕು, ಇವತ್ತು ಯಾವೆಲ್ಲ ರೀತಿಯಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸ್ಕೊಳ್ಬೇಕು, ನಮಗೆ ನಾವು ಹೇಗೆ ಸಮಯ ಕೊಟ್ಕೊಳ್ಬೇಕು, ನಾವು ಯಾವ ಕೆಲಸ ಮಾಡೋದ್ರಿಂದ ಒತ್ತಡ ಮುಕ್ತವಾಗ್ತೀವಿ, ಯಾವುದಕ್ಕೆ ಸಮಯ ಕೊಡಬೇಕು, ಯಾವುದು ವ್ಯರ್ಥ, ಯಾವುದು ಅರ್ಥ ಕೊಡುತ್ತೆ ಜೀವನಕ್ಕೆ, ಇದನ್ನು ತಿಳ್ಕೊಳ್ಬೇಕು. ಯಾವುದನ್ನು ಇಗ್ನೋರ್ ಮಾಡಬೇಕು, ಯಾವುದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ವಿಚಾರ ಮಾಡ್ತಾ ಹೋದಾಗೆ ನಮ್ಮಲ್ಲಿರುವ ಅತಿಯಾದ ಒತ್ತಡ ಕಡಿಮೆ ಆಗ್ತಾ ಬರುತ್ತೆ, ಮನಸ್ಸು ಹಗುರವಾಗ್ತಾ ಹೋಗುತ್ತೆ. ಆಗ BP ಆಗಿರ್ಬೋದು, ಇನ್ಯಾವುದೇ ರೀತಿಯ ಒಂದು ಆರೋಗ್ಯದ ವಿಚಾರ ಸಮತೋಲನದಲ್ಲಿರುತ್ತೆ. ಅಂದರೆ ನಮ್ಮ ದೇಹದಲ್ಲಿರುವ ಕೆಲವು ಹಾರ್ಮೋನ್ಸ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತವೆ. ಇದರಿಂದ ನಾವು ಯಾವುದೇ ರೀತಿ ಕೆಲವೊಂದು ಅನಾರೋಗ್ಯದ ಸಮಸ್ಯೆಗೆ ಈಡಾಗೋದಿಲ್ಲ. ಜೀವನದಲ್ಲಿ ವಾಸ್ತವತೆಯನ್ನು ಒಪ್ಕೊಳ್ಳದೆ ಕೆಲವೊಂದು ಸಾರಿ ಮುಂದೇನಾಗ್ಬೋದು ಭವಿಷ್ಯದ ಚಿಂತೆ ಮಾಡ್ತಾನೆ ಕೆಲವೊಂದು ಸಾರಿ ಈಗಿನ ಒಂದು ಒತ್ತಡದ ಜೀವನಕ್ಕೆ ಕಾರಣವಾಗಿದ್ದೀವಿ, ಈಗಿನ ನೆಮ್ಮದಿಯನ್ನು ಹಾಳು ಮಾಡ್ಕೊಂಡ್ಬಿಡ್ತೀವಿ ಕೆಲವೊಂದು ಸಾರಿ. ಹಾಗಾಗಿ ಇಂತಹ ವಿಚಾರಗಳಿಂದ ಮನಸ್ಸು ಹಗುರವಾದಾಗ ದೇಹ ತನ್ನಿಂದ ತಾನೇ ಸುಧಾರಣೆ ಆಗುತ್ತೆ. ಇದರ ಮಧ್ಯೆನೇ ಯಾರೋ ನಮ್ಮ ಸ್ನೇಹಿತರಾಗಿರ್ಬೋದು, ಇಲ್ಲ ಅಕ್ಕಪಕ್ಕ ಯಾರೋ ಆಗಿರ್ಬೋದು, ಇಲ್ಲ ಸಂಬಂಧಿಕರಾಗಿರ್ಬೋದು, ನಮಗೆ ಎದುರಾಗ್ತಾರೆ ಒಂದಲ್ಲ ಒಂದಿನ. ಎದುರಾದಾಗ ಮೊದಲು ಅವರು ನನಗೆ ಮತ್ತೆ ಗೋಳಾಡಿಸ್ತಾ ಇದ್ದಾರೆ, ಇಲ್ಲ ನನ್ನ ಗಂಡ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ, ಇಲ್ಲ ನನ್ನ ಜೀವನ ಇಷ್ಟೇ, ನನ್ನ ಹಣೆ ಬರ ಇಷ್ಟೇ ಆಗಿಬಿಟ್ಟಿದೆ, ಯಾವುದು ನನಗೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನೋ ರೀತಿಲಿ ಒಂದು ನಕಾರಾತ್ಮಕ ವಿಚಾರಗಳನ್ನು ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ತಾರೆ.
ಹಾಗೆ ಅವ್ರು ಹೇಳೋದನ್ನು ನಾವು ಗಮನವಿಟ್ಟು ಕೇಳಿಸ್ಕೊಳ್ತೀವಿ. ಕೆಲವೊಂದು ಸರಿ ಅದಕ್ಕೆ ಸಜೆಷನ್ ಕೂಡ ಕೊಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ, ಒಂದು ಸರಿ ನಾವು ಮೌನವಾಗಿದ್ದಾಗ, ಇಲ್ಲ ಬೆಳಗ್ಗೆ ಬೇಗ ಎದ್ದಾಗ, ಇಲ್ಲ ಏನಾದರೂ ಕೆಲಸ ಮಾಡಬೇಕಾದ್ರೆ ಅವರು ಹೇಳಿ ಹೋದ ಆ ನಕಾರಾತ್ಮಕ ಎನರ್ಜಿಯನ್ನು ನಾವು ಫೀಲ್ ಮಾಡ್ತೀವಿ. ಅಂದರೆ ಅದನ್ನು ನೆನಪು ಮಾಡ್ಕೊಳ್ತೀವಿ ಆ ಮಾತುಗಳನ್ನು. ಬೆಳಗಿನಿಂದ ನಾವು ಉತ್ಸಾಹವಾಗಿರ್ತೀವಿ, ಎಲ್ಲ ಕೆಲಸ ಮಾಡ್ಕೊಂಡಿರ್ತೀವಿ, ಜೀವನದ ಬಗ್ಗೆ ಒಂದು ಭರವಸೆ ಬಂದಿರುತ್ತೆ, ನಾವು ಮಾಡ್ತಾ ಇರುವ ಕೆಲಸದ ಬಗ್ಗೆ ಒಂದು ಗೌರವ ಇರುತ್ತೆ, ಬೆಲೆ ಇರುತ್ತೆ, ಎಲ್ಲ ರೀತಿಯಲ್ಲೂ ನಮ್ಮ ಸಂಬಂಧಗಳನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಬಿಂಬಿಸ್ಕೊಂಡಿರ್ತೀವಿ ಮನಸ್ಸಲ್ಲಿ. ಅವ್ರು ಬಂದು ಆ ರೀತಿ ಹೇಳೋದ ಮರುಕ್ಷಣ ಎಲ್ಲೋ ಒಂದು ರೀತಿಲಿ ಒಂದು ಆಯಾಸ, ಒಂದು ನಿರಾಸೆ, ಒಂದು ಕೊರತೆ ನಮ್ಮನ್ನು ಕಾಡಲಿಕ್ಕೆ ಶುರು ಮಾಡಿ ನಮಗೆ ತುಂಬ ಸುಸ್ತಾದಂಗೆ ಅನಿಸುತ್ತೆ. ಯಾಕಂದರೆ ಅವರು ಪ್ರತಿಯೊಂದು ಹೇಳಿದ ಮಾತಲ್ಲಿ ಕೇವಲ ಒಂದು ನಕಾರಾತ್ಮಕ ಭಾವ ಇರುತ್ತೆ. ಅಂದರೆ ಆ ನಕಾರಾತ್ಮಕ ವೈಬ್ರೇಷನ್ ಅಂದರೆ ಎನರ್ಜಿ, ಒಂದು ಊರ್ಜೆ ನಮ್ಮ ಮನಸ್ಸನ್ನು ತಲುಪಿರುತ್ತೆ. ನಮಗೆ ಅರಿವಿಲ್ಲದಂತೆ ಒಂದು ನೆಗೆಟಿವ್ ಎನರ್ಜಿಗೆ ನಾವು ಒಳಗಾಗಿರ್ತೀವಿ. ಇಲ್ಲಾಂದರೆ ಅವ್ರು ಹೀಗೂ ಹೇಳಿರ್ತಾರೆ, ನಿಮ್ಮಂಥ ಜೀವನ ಸಿಗಲಿಲ್ಲ, ನಿಮ್ಮಷ್ಟು ಒಳ್ಳೆಯ ಬದುಕು ಸಿಗಲಿಲ್ಲ. ಹಾಗೂ ಕೂಡ ನಮ್ಮ ಜೀವನ ಶೈಲಿಯ ಮೇಲೆ ಒಂದು ಕೆಟ್ಟ ದೃಷ್ಟಿಯನ್ನು, ಎಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕ, ಅವರ ಒಂದು ಜೀವನಕ್ಕೆ ಸಿಗದೇ ಇರುವ ಒಂದು ದೃಷ್ಟಿಯನ್ನು ನಮ್ಮ ಮೇಲೆ ಹಾಕೋಗಿರ್ತಾರೆ. ಹೇಗೆ ದೇವಸ್ಥಾನಕ್ಕೆ ಹೋದಾಗ ನಮಗೆ ಒಂದು ಒಳ್ಳೆಯ ಎನರ್ಜಿ ನಮ್ಮ ದೇಹದಲ್ಲಿ ಬಂದಂಥ ಫೀಲ್ ಆಗುತ್ತೋ, ದೇವಸ್ಥಾನಕ್ಕೆ ಹೋದಾಗ ಒಳ್ಳೆ ಸಕಾರಾತ್ಮಕ ವಿಚಾರಗಳನ್ನು ಮಾತಾಡೋರು ಎದುರಾದಾಗ, ಅವ್ರ ಜೊತೆ ಮಾತಾಡಿದಾಗ ಎಷ್ಟು ನಮ್ಮ ಮನಸ್ಸಿಗೆ ಹಗುರವಾಗುತ್ತೋ ಅಷ್ಟೇ ಇಂತಹ ಜನರ ಒಂದು ನಕಾರಾತ್ಮಕ ವಿಚಾರಗಳು ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮ ಬಿದ್ದೇ ಬೀರ್ತವೆ. ಯಾಕಂದರೆ ಆ ಮಾತುಗಳು ನಾವು ಮನಸ್ಸಿನ ಮೇಲೆ ಹಾಕ್ಕೊಂಡಿರ್ತೀವಿ, ಆ ವಿಚಾರಗಳನ್ನು ಆಗಾಗ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಅವರು ಏನೂ ನಮ್ಮ ದೇಹದ ಮೇಲೆ ಬಲ ಪ್ರಯೋಗ ಮಾಡದೆ ನಮ್ಮ ಮನಸ್ಸನ್ನು ಎಲ್ಲೋ ಒಂದು ರೀತಿಯಲ್ಲಿ ಭಾರವಾಗಿಸಿ ಹೋಗಿರ್ತಾರೆ. ಇದಕ್ಕೆ ಸೊಲ್ಯೂಷನ್ ಅಂದರೆ ನಾವು ಎಂಥ ಜನರ ಜೊತೆ ಬೆರಿಬೇಕು, ಯಾವ ಜಾಗದಲ್ಲಿ ಹೋಗಬೇಕು, ಎಲ್ಲಿ ಕೂತ್ಕೊಳ್ಬೇಕು, ಅಂದರೆ ದಿನಚರಿ ನಡವಳಿಕೆ ಯಾವ ರೀತಿ ಇರಬೇಕು. ಅಂದರೆ ಕೆಲವರು ದಿನನಿತ್ಯ ನಮ್ಮ ಹತ್ರ ಬರ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಹಾಗಾಯಿತು ಹೀಗಾಯಿತು, ಏನೇನೋ ಒಂದು ನಕಾರಾತ್ಮಕ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಅಂದರೆ ಅಂಥವರಿಂದ ಅಂತರವನ್ನು ಕಾಯ್ಕೊಳ್ಬೇಕು. ಯಾಕಂದರೆ ಅವರ ಎನರ್ಜಿ ನಮ್ಮ ಮೇಲೆ ಹಾನಿ ಉಂಟು ಮಾಡೇ ಮಾಡುತ್ತೆ. ಹಾಗೆ ಯಾರಾದರೂ ನಮ್ಮ ಆಪ್ತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಇಲ್ಲ ಒಂದು ಸ್ನೇಹಿತರೇ ಆಗಿರ್ಬೋದು, ನಮ್ಮ ಹತ್ರ ಮಾತಾಡಲಿಕ್ಕೆ ಬರ್ತಾರೆ. ಅವರನ್ನು ಇಗ್ನೋರ್ ಮಾಡಲಿಕ್ಕೂ ಬರೋದಿಲ್ಲ. ಅವರು ನಮ್ಮ ಸುತ್ತಮುತ್ತ ನೆರೆಹೊರೆಯವರಾಗಿರ್ತಾರೆ. ಆದರೆ ಅವರು ಪದೇ ಪದೇ ಒಂದು ನಕಾರಾತ್ಮಕ ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ. ಇನ್ನೊಬ್ಬರ ಬಗ್ಗೆ ಹೇಳೋದಾಗಿರ್ಬೋದು, ಅವ್ರು ಹೀಗಾದ್ರಂತೆ, ಇವತ್ತು ಅವ್ರ ಮನೆ ಮಗಳು ಓಡೋದ್ಲಂತೆ, ಇಲ್ಲ ಅವ್ರ ಮನೇಲಿ ತುಂಬ ಜಗಳ ಆಯಿತು, ಇಲ್ಲ ಅವ್ರು ತುಂಬ ಸಾಲ ಮಾಡಿದಾರಂತೆ, ಹಾಗೆ ಇಲ್ಲ ಬಿಸ್ನೆಸ್ ಲಾಸ್ ಆಯ್ತಂತೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಅಂದರೆ ನಾವು ಜಾಣ್ಮೆಯಿಂದ ಅವರ ಟಾಪಿಕ್ಕನ್ನು, ಅವರ ಮಾತಿನ ಶೈಲಿಯನ್ನು ಬದಲಾಯಿಸಬೇಕು. ಅಂದರೆ ಕನ್ವರ್ಟ್ ಮಾಡಬೇಕು ಅದನ್ನು ಬೇರೆ ರೀತಿಯಲ್ಲಿ. ಒಂದು ದೇವರ ಪೂಜೆ ಮಾಡೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ದೇವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಇಲ್ಲ ಇನ್ಯಾವುದೋ ಒಂದು ಒಳ್ಳೆಯ ವಿಚಾರವನ್ನು ಮಾತಾಡೋದ್ರ ಮೂಲಕ ಆ ಎನರ್ಜಿಯನ್ನು ಕನ್ವರ್ಟ್ ಮಾಡಿ, ನಿನ್ನೆ ಏನು ಅಡುಗೆ ಮಾಡಿದ್ರಿ ನಿಮ್ಮ ಮನೇಲಿ, ಆ ರೆಸಿಪಿ ಬಗ್ಗೆ ನನಗೆ ಸ್ವಲ್ಪ ಹೇಳಿ. ಆಗ ಎದುರಿಗಿದ್ದವರ ನೆಗೆಟಿವ್ ಎನರ್ಜಿಯ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ. ಆಗ ಆ ಒಂದು ಮಾತಿನ ಶೈಲಿ, ವಿಚಾರವೇ ಬೇರೆ ಆಗ್ತಾ ಹೋಗುತ್ತೆ. ನಾವು ನಮ್ಮ ಎಮೋಷನಲ್ ಹೆಲ್ತ್ ಬಗ್ಗೆ ಕೂಡ ಗಮನ ಕೊಡಬೇಕು. ಕೇವಲ ಫಿಸಿಕಲ್ ಹೆಲ್ತ್ ಬಗ್ಗೆ ಅಷ್ಟೇ ಅಲ್ಲ. ದೇಹ ಚೆನ್ನಾಗಿಟ್ಕೊಳ್ಬೇಕು, ಸೌಂದರ್ಯ ಚೆನ್ನಾಗಿಟ್ಕೊಳ್ಬೇಕು ಅಂತೇಳಿ ಹೇಗೆಲ್ಲ ಮೇಕಪ್ ಮಾಡ್ಕೊಳ್ತೀವೋ, ಹೇಗೆ ದಿನನಿತ್ಯ ದೇಹಕ್ಕೆ ಒಂದು ಒಳ್ಳೊಳ್ಳೆಯ ಪ್ರೋಟೀನ್ ಯುಕ್ತವಾದ ಆಹಾರಗಳನ್ನು ಕೊಡ್ತೀವೋ, ಡಿಟಾಕ್ಸ್ ಡ್ರಿಂಕನ್ನು ಕೊಡ್ತೀವೋ, ಹಾಗೆ ಗೋಡಂಬಿ, ದ್ರಾಕ್ಷಿ ಇವೆಲ್ಲವನ್ನು ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಊಟ ಮಾಡ್ತೀವಲ್ವ, ಅದೇ ರೀತಿ ನಮ್ಮ ಮನಸ್ಸಿಗೂ ಕೂಡ ಕೆಲವೊಂದು ಒಳ್ಳೆಯ ಸಕಾರಾತ್ಮಕ ವಿಚಾರಗಳ ಊರ್ಜೆಗಳು ಬೇಕು, ಎನರ್ಜಿಗಳು ಬೇಕು ಅನ್ನೋದನ್ನು ಕೂಡ ನಾವು, ಅಂದರೆ ನಮ್ಮ ಎಮೋಷನಲ್ ಫೀಲಿಂಗ್ಸ್ ಕೂಡ ತುಂಬ ಒಂದು ಎನರ್ಜಿಯನ್ನು ಕೇಳುತ್ತೆ. ಅದರ ಬಗ್ಗೆನೂ ಕೂಡ ನಾವು ಗಮನ ಕೊಡಬೇಕು. ಹಾಗಾಗಿ ನಾವು ಎಂತಹವರ ಸಹವಾಸವನ್ನು ಮಾಡಬೇಕು, ಎಂಥವರ ಮಾತನ್ನು ಕೇಳಬೇಕು, ಎಷ್ಟು ಅವರನ್ನು ಇಗ್ನೋರ್ ಮಾಡಬೇಕು, ಎಷ್ಟು ನಮ್ಮ ಜೀವನದಲ್ಲಿ ಅವರನ್ನು, ಅವರ ಮಾತುಗಳನ್ನು ಅಳವಡಿಸ್ಕೊಳ್ಬೇಕು. ಅದರಿಂದ ನಮ್ಮ ಒಂದು ಸುಸ್ತು, ಆಯಾಸ, ಒಂದು ನಕಾರಾತ್ಮಕ ವಿಚಾರಗಳು ದೂರವಾಗಬೇಕೇ ಹೊರತು ಅದು ನಮಗೆ ಭಾರ ಉಂಟು ಮಾಡಬಾರ್ದು. ಈಗಾಗಲೇ ನಾನು ಒಂದು 4-5 ವಿಚಾರಗಳನ್ನು ಹೇಳಿದ್ದೀನಿ. ಈಗ 5ನೇದು. ಕೆಲವರು ಎಂತಹ ಜನ ಎದುರಾಗ್ತಾರೆ ಅಂದರೆ, ಬಿಡ್ರಿ, ಹಣೆ ಬರಹದಲ್ಲಿ ಬರೆದದ್ದೇ ಆಗೋದು, ಅದು ಬಿಟ್ಟರೆ ಏನೂ ಆಗೋದಿಲ್ಲ, ಇರೋದೊಂದು ದಿನ ಸಾಯೋದೊಂದು ದಿನ, ಒಟ್ಟು ಹೇಗೋ ಹೋಗೋದಪ್ಪ ಆ ಕಡೆ, ಜೀವನನೇ ವ್ಯರ್ಥ ಆಯಿತು ಅಂದಾಗ ನಾವು ಅವರು ಹೇಳ್ತಾ ಇರುವ ವಿಚಾರದಲ್ಲಿ ಹ್ಞೂ ಅನ್ನಬಾರ್ದು. ಜೀವನ ಆದಮೇಲೆ ಏರಿಳಿತಗಳು, ಕಷ್ಟ, ದುಃಖ, ಸಮಸ್ಯೆಗಳು ಎದುರಾಗ್ತಾನೆ ಹೋಗ್ತವೆ. ಧರ್ಮದ ರೂಪದಲ್ಲಿ ಪರೀಕ್ಷೆಗಳು ಭಗವಂತನನ್ನೇ ಬಿಟ್ಟಿಲ್ಲ. ಹಾಗಾಗಿ ಪದೇ ಪದೇ ನೆಗೆಟಿವ್ ವಿಚಾರಗಳನ್ನೇ ಮಾಡಬೇಡಿ. ನಾವು ಇದ್ದದ್ರಲ್ಲೇ ಖುಷಿಯನ್ನು ಹುಡುಕಬೇಕು. ಯಾರೋ ಬಂದು ಏನೋ ನಮ್ಮ ಮನಸ್ಸಿಗೆ ತುಂಬ್ತಾ ಇದ್ದಾರೆ ಅಂದರೆ ನಮ್ಮ ಮನಸ್ಸು ಒಂದು ಡಸ್ಟ್ಬಿನ್ ಆಗಬಾರ್ದು. ನಮಗೂ ಆಗಾಗ ಒಳ್ಳೆಯ ಜನರು, ಒಳ್ಳೆಯ ವಿಚಾರಗಳು ಸಿಗ್ತಾನೆ ಇರಬೇಕು. ಅತಿಯಾದರೆ ಅಮೃತನೂ ಕೂಡ ವಿಷ ಆಗತ್ತೆ ಅಂತ ಹೇಳ್ತೀವೋ, ಅದೇ ರೀತಿ ನಕಾರಾತ್ಮಕತೆ ಕೂಡ ಅತಿ ಆದರೆ
ಅದು ಕೂಡ ವಿಷವಾಗೆ ನಮಗೆ ಪರಿಣಾಮ ಬೀರುತ್ತೆ. ನಿಧಾನವಾಗಿ ನಮ್ಮಲ್ಲಿರುವ ಒಂದು ಪಾಸಿಟಿವಿಟಿ ವಿಚಾರವನ್ನು, ಸಕಾರಾತ್ಮಕ ವಿಚಾರಗಳನ್ನು ಕೂಡ ಖಾಲಿ ಮಾಡಿಬಿಡುತ್ತೆ. ಅಂದರೆ ಅವರ ಒಂದು ನಕಾರಾತ್ಮಕ ಪ್ರಭಾವ ನಮ್ಮಲ್ಲಿರುವ ಒಂದು ಸಕಾರಾತ್ಮಕ ಪ್ರಭಾವದ ಊರ್ಜೆಗಳನ್ನು ಹೀರಿಕೊಂಡು ಬಿಡುತ್ತೆ. ಆಗ ನಾವು ಕೂಡ ಅವರಂತೆ ಯೋಚಿಸಲಿಕ್ಕೆ ಶುರು ಮಾಡಿಬಿಡ್ತೀವಿ. ಆಗ ಇರುವ ಸಂತೋಷ, ನೆಮ್ಮದಿ, ಎಲ್ಲೋ ಒಂದು ರೀತಿಯಲ್ಲಿ ಉತ್ಸಾಹ ಅದೆಲ್ಲವೂ ಕೂಡ ಆಲಸ್ಯದಲ್ಲಿ ಬದಲಾಗಲಿಕ್ಕೆ ಶುರುವಾಗುತ್ತೆ. ಒಂದು ಸಾರಿ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಿ ಅಂದರೆ ನೀವು ಪದೇ ಪದೇ ಒಂದು ನೆಗೆಟಿವ್ ವಿಚಾರಗಳನ್ನು ಯೋಚಿಸ್ತಾ ಇದ್ದೀರಾ, ಆ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದ್ದಾವೆ, ಯಾರದ್ದೋ ಬಗ್ಗೆ ಒಂದು ನಿಮಗೆ ಕೆಟ್ಟ ಅಭಿಪ್ರಾಯ ಇದೆ, ದ್ವೇಷಿಸ್ತಾ ಇದ್ದೀರಾ, ಇಲ್ಲ ಅವ್ರ ಬಗ್ಗೆ ಆಡ್ಕೊಳ್ತಾ ಇದ್ದೀರಾ, ಕೆಟ್ಟ ಆಲೋಚನೆಗಳೇ ಪದೇ ಪದೇ ನಿಮ್ಮ ಮನಸ್ಸಲ್ಲಿ ಮೂಡ್ತಾ ಇದ್ದಾವೆ ಅಂದರೆ ನೀವು ನಿಮ್ಮ ಮನಸ್ಸಿನ ಹಿಡಿತದಲ್ಲಿದ್ದೀರಾ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇಲ್ಲ ಅನ್ನೋದೇ ಅರ್ಥ. ಚಂಚಲತೆ ತುಂಬಿರುವ ಆ ಒಂದು ಹಿಡಿತ ತಪ್ಪಿದ ಮನಸ್ಸಿನ ಹಿಡಿತದಲ್ಲಿ ನಾವು ಎಲ್ಲಿಯವರೆಗೂ ಇರ್ತೀವೋ ಖುಷಿಯಾಗಿ ಇರೋದರಲ್ಲೇ ನೆಮ್ಮದಿಯನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಆ ಮನಸ್ಸು ಬಿಡೋದೇ ಇಲ್ಲ, ಯಾಕಂದರೆ ಅದರ ವಶದಲ್ಲೇ ನಾವಿರ್ತೀವಲ್ವ. ಹಾಗೆ ಕೆಲವೊಂದು ಸಾರಿ ಗಾಡ್ರೇಜ್ ತುಂಬ ಬಟ್ಟೆ ತುಂಬಿರ್ತೀವಿ, ಗಾಡ್ರೇಜ್ ಬಾಗಿಲು ತೆಗೆದಾಗ ಬಟ್ಟೆಗಳು ಬೀಳ್ತವೆ, ಈಗಾಗಲ್ಲ ನಾಳೆ ಮಾಡಿಸ್ತೀನಿ ಅನ್ನೋದು, ಇಲ್ಲ ರಾಶಿ ಪಾತ್ರೆ ಇರುತ್ತೆ, ಈಗಾಗಲ್ಲ ಆಮೇಲೆ ತೊಳಿತೀನಿ ಅನ್ನೋದು, ಎಲ್ಲಿಗೋ ಹೋಗಬೇಕಾಗಿರುತ್ತೆ ಆದರೆ ಇವತ್ತು ಹೋಗೋದಿಲ್ಲ ನಾಳೆ ಹೋಗ್ತೀನಿ ಅನ್ನೋದು. ಮೊದಲಿಗೆ ಅನಿಸುತ್ತೆ ಇವೇನು ಸಣ್ಣ ಪುಟ್ಟ ಕೆಲಸ ಬಿಡು ಮಾಡ್ಬೋದು ಅನಿಸುತ್ತೆ. ಅದೇ ಬರ್ತಾ ಅದೇ ಒಂದು ದೊಡ್ಡ ಒತ್ತಡವನ್ನು ಉಂಟು ಮಾಡಿಬಿಡುತ್ತೆ ಅವೇ ಸಣ್ಣ ಪುಟ್ಟ ಕೆಲಸಗಳು. ಆ ಕೆಲಸಗಳನ್ನು ನೋಡಿದಾಗ, ಆ ಕೆಲಸಗಳನ್ನು ನೆನೆಸ್ಕೊಂಡಾಗ ಎಲ್ಲೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಇರಿಟೇಷನ್ ಆಗತ್ತೆ. ಆದರೂ ಕೂಡ ನಾಳೆ ಮಾಡೋಣ ಅನ್ನೋ ರೀತಿಯಲ್ಲಿ ಮುಂತಳ್ತೀವಿ. ಆಗ ಇದೇ ಸಣ್ಣ ಪುಟ್ಟ ಕೆಲಸಗಳು ಕೂಡ ನಮಗೊಂದು ದೊಡ್ಡ ಕೆಲಸ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅಯ್ಯೋ ಈ ಕೆಲಸನ ನಾನು ನೆನ್ನೆನೇ ಮಾಡಬೇಕಾಗಿತ್ತು ಅನ್ನೋ ರೀತಿಲಿ ಗಿಲ್ಟ್ ಫೀಲ್ ಆಗುತ್ತೆ. ನಮ್ಮ ಬಗ್ಗೆ ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ಬೇಜಾರಾಗುತ್ತೆ. ಒಂದೊಂದು ಸರಿ ನಮ್ಮ ಬಗ್ಗೆ ನಮಗೆ ಸಿಟ್ಟು ಕೂಡ ಬರುತ್ತೆ. ಇದರ ಸೊಲ್ಯೂಷನ್ ಒಂದು 10-15 ನಿಮಿಷದ ಮ್ಯಾಜಿಕ್. ಸಣ್ಣ ಪುಟ್ಟ ಕೆಲಸಗಳೇ ಆಗಿರಲಿ ಅದನ್ನು ಮುಗಿಸ್ಬಿಡೋಣ ಅನ್ನೋ ರೀತಿಲಿ ಗಡಿಯಾರನ ನೋಡ್ರಿ. 10 ನಿಮಿಷಕ್ಕೆ ಕೆಲಸ ಮುಗಿಸೇ ಬಂದ್ಬಿಡೋಣ ಅನ್ನೋ ರೀತಿಲಿ ಗಡಿಯಾರದಲ್ಲಿ ಒಂದು ಟೈಮನ್ನು ನೋಡಿಡಿ, ಇಲ್ಲ ಫೋನಲ್ಲಿ ಟೈಮನ್ನು ಸೆಟ್ ಮಾಡಿಡಬೇಕು. ಆ ಸಮಯದಲ್ಲಿ ಅನಿಸುತ್ತೆ ಆ ಕೆಲಸವನ್ನು ಶುರು ಮಾಡ್ತೀವಿ. ಶುರು ಮಾಡಿದಾಗ ಏನಿಸುತ್ತೆ ಅದು 10 ನಿಮಿಷ ಆಗುತ್ತೆ, 20 ನಿಮಿಷ ಆಗುತ್ತೋ, 30 ನಿಮಿಷ ಆಗುತ್ತೋ, ಆ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸಿ ಬಂದುಬಿಡ್ತೀವಿ. 30 ನಿಮಿಷ ಆದಮೇಲೂ ಆ ಕೆಲಸ ಏನಾದರೂ ನಮ್ಮಿಂದ ಪೂರ್ಣ ಆಗಿಲ್ಲ ಅಂದರೆ ನಾವು ಗಿಲ್ಟ್ ಮಾಡ್ಕೊಳ್ಬಾರ್ದು. ಸರಿ ಬಿಡು, ಇವತ್ತು ಆ ಕೆಲಸನಾದರೂ ಶುರು ಮಾಡಿ ಅರ್ಧಕ್ಕಾದರೂ ಮುಗಿಸಿದ್ದೀನಲ್ಲ ಅನ್ನೋ ರೀತಿಲಿ ನಮ್ಮ ಬಗ್ಗೆ ನಮಗೆ ಒಂದು ಬೆಲೆ ಕಂಡುಕೊಳ್ಳುವ ರೀತಿಲಿ ನಮ್ಮ ಒಂದು ಪ್ರಶಂಸೆ ಇರಬೇಕು. ಒಂದು ಸಣ್ಣ ಕೆಲಸದ ಆರಂಭ, ಒಂದು ಗಿಡ ನೆಡೋದಾಗಿರ್ಬೋದು, ಇಲ್ಲ ಯಾವುದೋ ಒಂದು ಮೂಲೆನ ಕ್ಲೀನ್ ಮಾಡೋದಾಗಿರ್ಬೋದು, ಬಹಳ ದಿನಗಳಿಂದ ಒಂದು ಗಾರ್ಡೇಜನ್ನು ಕ್ಲೀನ್ ಮಾಡಬೇಕು ಅಂತ ಇದ್ದರೆ ಆ ಕೆಲಸವನ್ನು ಮಾಡಿ ಮುಗಿಸಿದ್ದಾಗಿರ್ಬೋದು. ಇದರಿಂದ ಏನಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮನಸ್ಸಂತೂ ಹಗೂರ ಆಗುತ್ತೆ, ನಿರಾಳ ಆಗುತ್ತೆ. ನಾಳೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿರೋ ವಿಚಾರದಲ್ಲೆಲ್ಲ ಸ್ವಲ್ಪ ಈಗಲೇ ಮಾಡಿಬಿಡೋಣ ಅನ್ನೋ ರೀತಿಲಿ ನಾವು ಮುಂದುವರಿತಾ ಹೋದರೆ ಅದು ನಾಳೆಗೆ ಮುಂದೋಡೋದೇ ಇಲ್ಲ. ನಾವು ಇವತ್ತೇ ಮಾಡಲಿಕ್ಕೆ ಶುರು ಮಾಡಿಬಿಡ್ತೀವಿ. ಎಲ್ಲವೂ ಕೆಲಸ ಪರ್ಫೆಕ್ಟ್ ಆಗಬೇಕು ಅಂಥೇಳಿ ಇವತ್ತು ಆ ರೇಷನ್ ಥರ ಕೇಳಿದ್ದೆ ಅದು ತಂದಿರಾ, ಇಲ್ಲ ಅಂದರೆ ಇನ್ಯಾವುದಾದ್ರೂ ರೀತಿಯಲ್ಲಿ ಎಲ್ಲ ಇವತ್ತು ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂಥೇಳಿ ಕೆಲವೊಂದು ಸಾರಿ ಅಂದ್ಕೊಳ್ತೀವಿ. ಅಡುಗೆ ಇಷ್ಟೇ ರುಚಿಯಾಗಿರಬೇಕು, ನನಗೆ ಅದೇ ಬೇಕು ಇದೇ ಬೇಕು ಅಂತೇಳಿ ಅಂದ್ಕೊಳ್ತೀವಿ. ಕೆಲವೊಂದು ಸಾರಿ ಅದು ಆಗೋದಿಲ್ಲ ಅಂದಾಗ ಸ್ವಲ್ಪ ಸಾರಿಗೆ ಉಪ್ಪು ಕಡಿಮೆ ಇದ್ದರೂ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡೋದು, ಇಲ್ಲ ನಾವು ಅಂದ್ಕೊಂಡಿರೋ ರೀತಿಲಿ ರುಚಿ ಆಗಲಿಲ್ಲ, ಇಲ್ಲ ನಾನು ಅಂದ್ಕೊಂಡಿರೋ ರೀತಿಲೇ ಇವತ್ತು ಅಡುಗೆ ಮನೆಯನ್ನು ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದರೆ ಅವತ್ತಿನ ದಿನ ಅಂಥದ್ದೇನೋ ಪ್ರಪಂಚ ತಲೆ ಕೆಳಗಾಗೋದಿಲ್ಲ. ಅದರಲ್ಲೇ ಸ್ವಲ್ಪ ಸುಧಾರಣೆಯನ್ನು ತಂದುಕೊಂಡು ಮತ್ತೆ ನಾವು ನಮ್ಮನ್ನು ಒಂದು ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಪೂರ್ಣಗೊಳಿಸ್ಕೊಳ್ಬೇಕು. ಸ್ವಲ್ಪ ಸಮಯ ನಮಗೂ ನಾವು ಕೊಟ್ಕೊಂಡು, ಅಂದರೆ ನಮ್ಗೆ ನಾವೇ ಒಂದು ರೀತಿಯಲ್ಲಿ ಬೈಕೊಳ್ಳೋಕ್ಕೆ ಶುರು ಮಾಡಿದರೆ ನಮ್ಮ ಬಗ್ಗೆ ನಾವು ಬೆಲೆ ಗೌರವ ಕೊಡದೇ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ನಮ್ಮಲ್ಲಿರುವ ಆ ಭರವಸೆ, ಆ ಉತ್ಸಾಹ, ನಮ್ಮ ಬಗ್ಗೆ ಇರುವ ಒಂದು ಕಾಳಜಿ ಎಲ್ಲವೂ ಹೊರಟೋಗ್ಲಿಕ್ಕೆ ಶುರುವಾಗುತ್ತೆ. ಹಾಗಾಗಿ ಕೆಲವೊಂದು ದಿನ ಹೀಗೂ ಆಗತ್ತೆ. ಹಾಗಾಗಿ ಕೆಲವೊಂದು ಸಮಯ ಎಲ್ಲರೂ ಕೂತ್ಕೊಳ್ಬೇಕು, ಮಾತಾಡಬೇಕು, ಹಾಗೆ ಒಟ್ಟಿಗೆ ಊಟ ಮಾಡಬೇಕು. ಇವೆಲ್ಲವೂ ಒಂದಲ್ಲ ಒಂದು ರೀತಿಯಲ್ಲಿ ಶಾಂತವಾದ ನಮ್ಮ ಒಂದು ಕುಟುಂಬದ ಜೊತೆಗೆ ಸಮಯ ಕಳಿತೀವಲ್ವ, ಅದೆಲ್ಲೋ ಒಂದು ರೀತಿಯಲ್ಲಿ ನಮಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ, ಮುಂದಿನ ದಿನದ ಒಂದು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ. ಹಾಗಾಗಿ ಪರ್ಫೆಕ್ಟ್ ಇರಬೇಕು ಇಲ್ಲ ಅಂತಲ್ಲ, ಆದರೆ ನಮ್ಮ ಶಾಂತಿ, ನಮ್ಮ ಸಂತೋಷಕ್ಕಿಂತ ಪರ್ಫೆಕ್ಟ್ನೆಸ್ ಏನು ದೊಡ್ಡದಲ್ಲ. ಹಾಗಾಗಿ ಕೆಲವೊಂದು ಸಾರಿ ನಮ್ಮ ಕುಟುಂಬಕ್ಕೆ ನಮಗೆ ನಾವು ಸಮಯವನ್ನು ಕೊಟ್ಕೊಳ್ಳೇಬೇಕಾಗತ್ತೆ. ನಗೋದು, ಕೂತ್ಕೊಳ್ಳೋದು, ಸ್ವಲ್ಪ ಹೊತ್ತು ಎಲ್ಲೋ ಒಂದು ರೀತಿಲಿ ಒಂದು ಓಡಾಡೋದು, ತಿರುಗಾಡೋದು, ಇವೆಲ್ಲವೂ ಕೂಡ ಒಂದು ಫಂಕ್ಷನ್ ಅಟೆಂಡ್ ಮಾಡೋದು, ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಲಿ ನಮ್ಮ ಮನಸ್ಸಿಗೆ ಒಂದು ಉಲ್ಲಾಸವನ್ನೇ ನೀಡುತ್ತೆ. ಕುಟುಂಬದಲ್ಲಿ ಮನೆಯಲ್ಲಿ ಎಲ್ಲರೂ ಸಂತೋಷವಾಗಿದ್ದೀವಾ ಅನ್ನೋದನ್ನು ಯೋಚಿಸಬೇಕು. ಯಾಕಂದರೆ ಆ ಪರ್ಫೆಕ್ಟ್ನೆಸ್ಗಿಂತ ಎಲ್ಲೋ ಒಂದು ರೀತಿಲಿ ಇದು ಕೂಡ ಒಂದು ಗೆಲುವಾಗಿರುತ್ತೆ. ಹಾಗಾಗಿ ಕೆಲವು ಕೆಲಸಗಳಲ್ಲಿ ಪರ್ಫೆಕ್ಟ್ ಆಗಿರೋದಕ್ಕಿಂತ ನಾವು ಸಂತೋಷವಾಗಿದ್ದೀವಾ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ನೀವು ಖುಷಿಯಾಗಿದ್ದೀರಾ ಅಂದರೆ ನಿಮ್ಮ ಕುಟುಂಬ ಕೂಡ ಖುಷಿಯಾಗಿರುತ್ತೆ. ಹಾಗೆ ನಿಮ್ಮವರಿಂದ ಆಗಿರ್ಬೋದು, ನಿಮ್ಮಿಂದನೇ ಆಗಿರ್ಬೋದು, ಕೆಲವು ಎಕ್ಸ್ಪೆಕ್ಟೇಷನ್ ತುಂಬ ಇಟ್ಕೊಳ್ಳೋಕೆ ಹೋಗಬೇಡಿ. ಅದು ನಿಮ್ಮ ಜೀವನವನ್ನು ಎಲ್ಲೋ ಒಂದು ರೀತಿಯಲ್ಲಿ ಉತ್ಸಾಹದಿಂದ ಉದಾಸೀನತೆ ಕಡೆಗೆ ಕರ್ಕೊಂಡು ಹೋಗೋ ಅಷ್ಟು
ಹಾಗಾಗಿ ಕೆಲವೊಂದು ಸಾರಿ ನೀವು ಬೆಳಗಿಂದ ತುಂಬ ಕೆಲಸ ಮಾಡಿರ್ತೀರಿ. ಅಂದರೆ ಅದನ್ನೇ ಮನಃಪೂರ್ವಕವಾಗಿ ಒಪ್ಕೊಳ್ಬೇಕು, ಇವತ್ತು ತುಂಬ ಸಾಕಷ್ಟು ಮಾಡಿದ್ದೀನಿ ಅಂತೇಳಿ. ಆದರೂ ಮತ್ತೆ ಕೆಲವೊಂದು ಸಾರಿ ನಾನು ತುಂಬ ಮನೆ ಕೆಲಸ ಮಾಡಿದ್ದೀನಿ, ಎಕ್ಸಸೈಸ್ ಅವಶ್ಯಕತೆ ಏನಿದೆ ನನ್ನ ದೇಹಕ್ಕೆ? ಆದರೆ ಮನೆ ಕೆಲಸ ಯಾವತ್ತಿಗೂ ಕೂಡ ವ್ಯಾಯಾಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ಟೆ ಒಗೆಯೋದು, ರೊಟ್ಟಿ ಮಾಡೋದು, ಇಲ್ಲ ನೆಲ ಒರೆಸೋದು ಇವೆಲ್ಲೋ ಒಂದು ರೀತಿಲಿ ನಮಗೆ ಒಂದು ವ್ಯಾಯಾಮ ಅಂತೇಳಿ ಅನಿಸೋದಿಲ್ಲ. ದಿನನಿತ್ಯದ ಒಂದು ರೊಟೀನ್ ಥರ ಕೆಲಸ ಮಾಡ್ತಾ ಇರ್ತವೆ. ಇವೆಲ್ಲವನ್ನ ಮಾಡಿದಾಗ ನಮಗೆಲ್ಲೋ ಒಂದು ರೀತಿಲಿ ವ್ಯಾಯಾಮ ಸಿಕ್ತಿತ್ತೋ ಏನೋ. ಆದರೆ ಈಗ ವಾಷಿಂಗ್ ಮಿಷನ್ನು, ಮನೆ ಕೆಲಸದವರು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಾಂದರೆ ನಾವೇ ಅಡುಗೆ ಮಾಡ್ಲಿಕ್ಕೆ ಬೇಜಾರಾದರೆ ಹೊರಗಡೆ ಹೋಗಿ ಅವತ್ತಿನ ದಿನ ಊಟ ಮಾಡೋದು. ಇವೆಲ್ಲ ಒಂದು ಆಲಸ್ಯದ ಗುಣದಿಂದ ನಮ್ಮಲ್ಲಿ ಕೆಲವು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗೋದೇ ಇಲ್ಲ. ಅಂದರೆ ನಮಗೆ ಉತ್ಸಾಹ, ಶಕ್ತಿ ನೀಡುವಂಥದ್ದು, ಇಲ್ಲಾಂದರೆ ನಮ್ಮ ಮನಸ್ಸಿಗೆ ಉಲ್ಲಾಸ ನೀಡುವಂಥದ್ದು. ಯಾಕಂದರೆ ಪ್ರತಿಯೊಂದು ವಿಚಾರಗಳು ನಮ್ಮ ದೇಹದಲ್ಲಿ ಅಡಕವಾಗಿವೆ. ಅವುಗಳನ್ನು ನಾವು ವ್ಯಾಯಾಮದ ಮೂಲಕ, ಮನೆ ಕೆಲಸದ ಮೂಲಕ ಆ ಹಾರ್ಮೋನ್ಸ್ಗಳ ಉತ್ಪತ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಆದರೆ ಈಗ ಆ ಕೆಲಸಗಳನ್ನು ನಾವು ಮಾಡೋದು ಬಿಟ್ಟಿರೋದ್ರಿಂದ ದೇಹಕ್ಕೆ ಆಯಾಸ ಆಗಿರ್ಬೋದು, ಇಲ್ಲ ಎಲ್ಲೋ ಒಂದು ರೀತಿಲಿ ದೇಹ ಹೆವಿ ಆಗಿರ್ಬೋದು. ಕೆಲಸ ಇಲ್ಲದೇ ಇದ್ರೂ ಕೂಡ ಆಯಾಸ ಆಗೋದು, ಇಲ್ಲ ಸ್ವಲ್ಪ ಮೆಟ್ಟಿಲು ಹತ್ತಿ ಇಳಿದ ತಕ್ಷಣ ಆಯಾಸ ಆಗೋದು. ಏನು ಕೆಲಸ ಮಾಡ್ತಾ ಇಲ್ಲ ಆದರೂ ಕೂಡ ಮನಸ್ಸು ತುಂಬ ಒತ್ತಡದಿಂದ ಕೂಡಿರೋದು. ಮನೆ ಕೆಲಸ ಮಾಡ್ತಿದ್ದೀನಿ ಆದರೂ ಕೂಡ ನನ್ನಲ್ಲಿ ಯಾಕೆ ಈ ಆಲಸ್ಯ? ಉತ್ತರ ಬಹಳ ಸರಳವಾಗಿದೆ. ನಿಮ್ಮ ಬಾಡಿ ಮೂವ್ಮೆಂಟ್ ಸರಿಯಾಗಿ ಸ್ಟ್ರೆಚ್ ಆಗ್ತಾ ಇಲ್ಲ. ಹೃದಯದ ಬಡಿತ ಎಲ್ಲೋ ಒಂದು ರೀತಿಲಿ ವೇಗ ಕಡಿಮೆ ಮಾಡ್ಕೊಂಡಿರೋದು, ಹೆಚ್ಚಾಗಿ ಸುಸ್ತಾಗ್ತಾ ಇರೋದು, ಹಿಂದಿನಂತೆ ಉತ್ಸಾಹದಿಂದ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ದೇಹಕ್ಕೆ ಬೇಕಾದ ವ್ಯಾಯಾಮವನ್ನು ನಾವು ಕೊಟ್ಟಾಗ ಮಾತ್ರ ನಮ್ಮ ದೇಹದಲ್ಲಿ ಕೆಲವು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗ್ತವೆ. ಅದರಿಂದ ಮಾತ್ರ ನಾವು ಉತ್ಸಾಹದಿಂದ ಇರಲಿಕ್ಕೆ ಸಾಧ್ಯ. ಇದರಿಂದ ನಮ್ಮ ಮನಸ್ಥಿತಿ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ಉಲ್ಲಾಸವಾಗಿರುತ್ತೆ. ಹಾಗಾಗಿ ಬೆಳಗ್ಗೆ ಆಗಿರ್ಬೋದು, ಇಲ್ಲ ಸಂಜೆ ಆಗಿರ್ಬೋದು, ನಿಮ್ಮ ಕುಟುಂಬ, ನಿಮ್ಮ ಗಂಡ, ನಿಮ್ಮ ಮಕ್ಕಳ ಜೊತೆ ಸ್ವಲ್ಪ ಎಲ್ಲಾದರೂ ತಿರುಗಾಟ ಮಾಡಿ, ಅಂದರೆ ಪಾರ್ಕಿಗೆ ವಾಕ್ ಹೋಗೋದಾಗಿರ್ಬೋದು. ಈ ರೀತಿ ಅಂದರೆ ನಿಮ್ಮ ಗಾರ್ಡನಲ್ಲಿ ಏನಾದರೂ ಗಿಡಗಳನ್ನು ಬೆಳೆಸೋದಾಗಿರ್ಬೋದು, ನೆಡೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಖಂಡಿತ ಎಲ್ಲೋ ಒಂದು ರೀತಿಯಲ್ಲಿ ಆ ಕೆಲಸಗಳು ನಿಮ್ಮ ಮನಸ್ಸಿಗೆ ಉಲ್ಲಾಸನೂ ನೀಡುತ್ತವೆ, ಹಾಗೆ ನಿಮ್ಮ ದೇಹಕ್ಕೂ ಕೂಡ ಒಂದು ಹಿತವಾದ ವ್ಯಾಯಾಮ ನೀಡುತ್ತವೆ. ಹಾಗೆ 8 ತಾಸುಗಳ ನಿದ್ದೆ ಅಗತ್ಯವಾಗಿರುತ್ತೆ. ನಿದ್ದೆಯನ್ನು ಚೆನ್ನಾಗಿ ಮಾಡಿ, ಹಾಗೆ ನಿಮ್ಮ ದೇಹದ ಬಗ್ಗೆನೂ ಕೂಡ ಕಾಳಜಿ ಇರಲಿ. ಸರಿಯಾದ ಆಹಾರವನ್ನು ಅದಕ್ಕೆ ಸರಿಯಾದ ಸಮಯಕ್ಕೆ ಕೊಡೋದನ್ನು ಮರಿಬೇಡಿ. ಜಾಸ್ತಿ ತಿಂದರೆ ದಪ್ಪ ಆಗ್ಬಿಡ್ತೀನಿ ಅನ್ನೋ ರೀತಿಲಲ್ಲ, ಯಾವಾಗಲೂ ಒಂದು ಹಿತಮಿತವಾದ ಒಂದು ಒಳ್ಳೆಯ ಆಹಾರ ನಮ್ಮನ್ನು ಕರೆಕ್ಟಾಗಿ ಇಟ್ಟಿರುತ್ತೆ. ಅದರ ಕಡೆ ಗಮನ ಕೊಡಿ. ಉಪವಾಸ ಇದ್ದ ತಕ್ಷಣ ನೀವು ತೆಳ್ಳಗಾಗೋದಿಲ್ಲ, ಇಲ್ಲ ಜಾಸ್ತಿ ತಿಂದ ತಕ್ಷಣ ನೀವು ದಪ್ಪನೂ ಆಗೋದಿಲ್ಲ. ಬ್ಯಾಲೆನ್ಸ್ ಇರಲಿ ಅಷ್ಟೇ. ನಿಮ್ಮನ್ನು ನೀವು ಇಗ್ನೋರ್ ಮಾಡ್ಕೊಳ್ಳೋದು ಒಂದು ತ್ಯಾಗ ಆಗೋದಿಲ್ಲ, ಅದು ಅಪರಾಧ ಆಗುತ್ತೆ. ಯಾಕಂದರೆ ನೀವೇ ಮನೆಯ ಲಕ್ಷ್ಮಿ ಆಗಿದ್ದೀರಾ. ನಿಮ್ಮನ್ನು ಕೂಡ ನೀವು ಇಗ್ನೋರ್ ಮಾಡಬೇಡಿ. ಕಾಳಜಿ ಮಾಡ್ಕೊಳ್ಳಿ ನಿಮ್ಮ ಒಂದು ಆರೋಗ್ಯದ, ಮನಸ್ಥಿತಿಯ ಬಗ್ಗೆ. ಹಾಗೆ ನೀವು ಆ ಮನೆಯ ಶಕ್ತಿಯಾಗಿದ್ದೀರಾ. ನೀವು ಇನ್ನೊಬ್ಬರ ಕಾಳಜಿ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಕಾಳಜಿನ ನೀವು ಮಾಡಿಕೊಳ್ಳೇಬೇಕು. ಪೂಜೆ, ಧ್ಯಾನ, ವ್ರತ ಇವುಗಳು ಕೂಡ ನಿಮ್ಮ ಮನಸ್ಥಿತಿಯನ್ನು, ದೇಹವನ್ನು, ನಿಮ್ಮ ಕುಟುಂಬವನ್ನು ಆರೋಗ್ಯವಾಗಿ ಸದೃಢವಾಗಿಡಲಿಕ್ಕೆ ಕಾರಣವಾಗ್ತವೆ. ಅದ್ರ ಜೊತೆ ಆಗಾಗ ಒಂದು 6 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ. ಆಧ್ಯಾತ್ಮಿಕತೆ ಅನ್ನೋದು ನಿಮ್ಮ ಅಂತರಾತ್ಮವನ್ನು ಜಾಗೃತಗೊಳಿಸುತ್ತೆ. ಭೌತಿಕ ಸುಖಗಳಿಂದ ನಿಮಗೆ ಒಂದು ಶಾಂತಿ, ನೆಲೆ, ಸರಳತೆಯ ಭಾವಕ್ಕೆ ನಿಮ್ಮನ್ನು ಸ್ಪರ್ಶ ಮಾಡಿಕೊಡುತ್ತೆ, ಅಂದರೆ ಸ್ಪಂದನೆ ನೀಡುತ್ತೆ. ಹಾಗಾಗಿ ಬೇರೆಯವರು ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಹಾಗೆ ಬೇರೆಯವರನ್ನು ಅನುಕರಣೆ ಮಾಡಿ ನಿಮ್ಮ ಜೀವನ ಶೈಲಿಯನ್ನು ನೀವು ಬಿಂಬಿಸ್ಕೊಳ್ಳೋದೇ ಆಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸನ್ನು ಕೆಡಿಸೋದ್ರ ಜೊತೆಗೆ ನಿಮ್ಮ ಮನೆಯ ನೆಮ್ಮದಿಯನ್ನು ಕೂಡ ಕೆಡಿಸ್ತವೆ. ಅದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಳೇಬೇಕು ಸ್ನೇಹಿತರೆ. ಹೊಸ ವರ್ಷದ ಗುರುವಾರದ ಲಾಗ್ ಆಗಿತ್ತು. ಇವತ್ತು ಸಾಯಿಬಾಬಾ ಪೂಜೆ ಇರೋದ್ರಿಂದ ನಾವು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಬಾಬಾರವರ ಮಂದಿರಕ್ಕೆ ಹೋಗಿ ಅಲ್ಲಿಂದ ಬಂದ ತಕ್ಷಣ ಮಕ್ಕಳಿಗೆ ತಿಂಡಿ ಮಾಡಿ ಅವರನ್ನು ಶಾಲೆಗೆ ಕಳಿಸಿ, ನಂತರ ಇವತ್ತು ನಾನು ನಿನ್ನೆ ಏಕಾದಶಿ ಮಾಡಿದ್ದೆ, ಅಲ್ಲಿಗೆ ಇವತ್ತು ನನಗೆ ದ್ವಾದಶಿ ಪೂಜೆ, ಅಂದರೆ ಚತುರ್ದಶಿಯಲ್ಲಿ ನಾನು ದ್ವಾದಶಿ ಅಂದರೆ ಏಕಾದಶಿಯ ತಿಥಿಯನ್ನು ಮುಗಿಸ್ಕೊಂಡಿದ್ದೀನಿ. ಹಾಗಾಗಿ ನಾನು ಇವತ್ತು ಗುರುವಾರ ಇರೋದ್ರಿಂದ ಬೆಳಗ್ಗೆ ತಿಂಡಿಲ್ಲ, ಮಧ್ಯಾಹ್ನ ಒಂದೇ ಸರಿ ಊಟ ಮಾಡಿಬಿಡೋಣ ಅಂತೇಳಿ ಅಂದ್ಕೊಂಡಿದ್ವಿ ನಾನು ನಮ್ಮ ಮನೆಯವರು. ಅದೇ ರೀತಿ ಆಯಿತು. ಹಾಗೆ ಉಪ್ಪು ಖಾಲಿಯಾಗಿತ್ತು, ಏನೆಲ್ಲ ಕಡಿಮೆ ಇತ್ತು ಆ ವಸ್ತುಗಳನ್ನು ಸರಿಪಡಿಸ್ಕೊಂಡೆ. ಹಾಗೆ ಸಂಜೆಗೆ ನಾನು ಉಸುಳಿ ಮಾಡೋಣ ಬಾಬಾರವರ ಮಂದಿರಕ್ಕೆ ಕೊಟ್ಟು ಕಳಿಸಿದರೆ ಅಲ್ಲಿ ತುಂಬ ಜನ ಭಕ್ತರು ಬರ್ತಾರಲ್ಲ, ಅವ್ರಿಗೆ ಹಂಚಲಿಕ್ಕೆ ಚೆನ್ನಾಗಾಗತ್ತೆ ಅಂಥೇಳಿ ನಾನು ಉಸುಳಿಯನ್ನು ತಯಾರಿ ಮಾಡಿ ನಮ್ಮ ಮನೆಯವರಿಗೆ ಕೊಟ್ಟೆ. ಹಾಗೆ ಕೆಲಸದಣ್ಣ ನಮ್ಮ ಮನೆಯವರು ಇಬ್ಬರು ಕೂಡ ಒಂದು ಸಣ್ಣ ಕೆಲಸ ಮಾಡ್ತಿದ್ರು, ಅವರಿಗೆ ಟೀ ಕೂಡ ಮಾಡಿಕೊಟ್ಟೆ. ಮಧ್ಯಾಹ್ನ ಸ್ವಲ್ಪ ಗಿಡಗಳನ್ನು ನೆಟ್ಟೆ, ಯಾಕಂದರೆ ಇವತ್ತು ಹೊಸ ವರ್ಷ, ಹೊಸ ಆರಂಭವನ್ನು ಮಾಡೋಣ ಅಂಥೇಳಿ ಯಾವ ರೀತಿ ನೆಟ್ಟಿದ್ದೀನಿ, ಆ ಗಿಡಗಳು ಯಾವುವು, ಹಾಗೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾ, ಬ್ಯಾಂಬೋ ಟ್ರೀ ಅವು, ಅವುಗಳನ್ನು ನಾನು ಮೊದಲು ತಂದಾಗ ಚಂಬಲ್ಲಿ ಹಾಕಿ ನೀರು ಹಾಕಿ ಇಟ್ಟಿದ್ದೆ. ಅವುಗಳು ಬೇರನ್ನು ಬಿಟ್ಟಾಗ ನಂತರ ನಾನು ಅದನ್ನು ಪಾಟ್ಗಳಲ್ಲಿ ಹಾಕಿದ್ದೀನಿ. ಹಾಗೆ ಸ್ನೇಹಿತರೆ, ಮನೆಯಲ್ಲಿ ನಮಗೆ ತುಂಬ ಕೆಲಸಗಳಿರ್ತವೆ, ತುಂಬ ಜವಾಬ್ದಾರಿ ಇರ್ತವೆ, ಅವುಗಳಿಗೆ ನಾವು ಸಮಯ ಕೊಡಬೇಕೇ ಹೊರತು ವಿನಾಕಾರಣ ಬೇರೆ ಯಾವುದೋ ಒಂದು ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗಿರ್ಬೋದು, ಇನ್ನೊಬ್ಬರು ಮನೆ ವಿಚಾರವನ್ನು ನಾವು
ಮಾತಾಡೋದಾಗಿರ್ಬೋದು. ಯಾಕಂದರೆ ಅದು ಇವತ್ತು ಅವ್ರ ಮನೇಲಿ ನಡೆದಿದೆ, ನಾಳೆ ನಮ್ಮ ಮನೇಲಿ ನಡೆಯೋಲ್ಲ ಅಂತ ಅನ್ನೋದಕ್ಕೇನು ಗ್ಯಾರಂಟಿ ಇದೆ ಅಲ್ವಾ? ಯಾಕಂದರೆ ಯಾವ ಕರ್ಮ ಯಾರನ್ನು ಯಾವ ಸಮಯದಲ್ಲಿ ಕಾಡುತ್ತೋ ಗೊತ್ತಿಲ್ಲ. ನಾವೇನು ಕೊಡ್ತೀವೋ ಅದು ನಮಗೆ ಮರಳಿ ಸಿಗುತ್ತೆ. ನಾವೇನೋ ಒಳ್ಳೆಯ ರೀತಿಲಿ ಇದ್ದೀವಿ, ಆದರೆ ನಮ್ಮ ಮಕ್ಕಳು ಯಾವ ರೀತಿ ಕರ್ಮವನ್ನು ಹೊತ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ನಾವೇನು ಇನ್ನೊಬ್ಬರ ಬಗ್ಗೆ ಮಾತಾಡಿರ್ತೀವೋ ಅದು ನಮ್ಮ ಮಕ್ಕಳ ಮೂಲಕ ಕರ್ಮದ ರೂಪದಲ್ಲಿ ನಮಗೆ ಮರಳಿ ಬರ್ಬೋದಲ್ಲ. ಆ ರೀತಿಯಾಗಿ ನಾವು ಕೆಲವೊಂದು ಯೋಚನೆಗಳನ್ನು ಮಾಡಿ ಬೇರೆಯವ್ರ ಬಗ್ಗೆ ವಿಚಾರ ಮಾಡೋದೇ ಬೇಡ. ಏನಾದರೂ ಒಳ್ಳೇದು ಸಿಗುತ್ತಾ ಅದನ್ನು ಅನುಕರಣೆ ಮಾಡೋಣ, ತಗೊಳ್ಳೋಣ, ಅದರಿಂದ ಖುಷಿ ಪಡೋಣ. ನಮ್ಮಿಂದ ಏನಾದರೂ ಕೊಡೋಕ್ಕಾಗತ್ತಾ ಖುಷಿನ? ಇಲ್ಲ ಸಹಾಯದ ರೂಪದಲ್ಲಿ ದಾನ, ಧರ್ಮ, ಸೇವೆ ಈ ರೀತಿ ಏನಾದರೂ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋಕ್ಕಾಗತ್ತಾ? ಒಂದು ಮನುಷ್ಯತ್ವ, ಮಾನವೀಯತೆ ರೂಪದಲ್ಲಿ ಅದ್ರ ಬಗ್ಗೆ ಯೋಚಿಸೋಣ. ಅಂದರೆ ಸತ್ಸಂಗ ಆಗಿರ್ಬೋದು, ಸತ್ಕಾರ್ಯಗಳಾಗಿರ್ಬೋದು, ಇವೆಲ್ಲವೂ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನಮ್ಮನ್ನು ಎಲ್ಲೋ ಒಂದು ರೀತಿಲಿ ಸುರಕ್ಷಿತವಾದ ದಡವನ್ನು ಸೇರಿಸಲಿಕ್ಕೆ ತುಂಬ ಸಹಾಯ ಮಾಡ್ತವೆ. ಆಧ್ಯಾತ್ಮಿಕ ದಾರಿ ಇದೆಯಲ್ಲ ಅದು ಬಹುದೊಡ್ಡ ಅಂದರೆ ಭಗವಂತನಿಗೆ ಕನೆಕ್ಟ್ ಮಾಡುವ ದಾರಿಯಾಗಿರುತ್ತೆ. ಬೇರೆಯವರು ಹೇಗೆ ಮಾಡ್ತಾರೋ ಪೂಜೆ ಆ ರೀತಿ ಮಾಡಬೇಕು ಅಂತಿಲ್ಲ. ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತಾ, ಭಗವಂತನ ಮೇಲೆ ನಮಗೆ ವಿಶ್ವಾಸ ಇದೆಯಾ, ಹಾಗೆ ನಾವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀವ, ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದೀವ, ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ತಾ ಇಲ್ಲ, ಕೆಟ್ಟದನ್ನು ಮಾಡ್ತಾ ಇಲ್ಲ ಅಂದರೆ ಖಂಡಿತ ನಿಷ್ಕಲ್ಮಶ ಭಾವದಿಂದ ಸರಳವಾಗಿ ನಾವು ಪೂಜೆ ಮಾಡ್ತಾ ಇದ್ರು ಕೂಡ ಸಮರ್ಪಣೆ ಭಾವದಿಂದ ಮಾಡಿದಾಗ, ಶರಣಗತಿಯ ಭಾವದಿಂದ ಮಾಡಿದಾಗ ಖಂಡಿತ ಆ ಪೂಜೆ ಸ್ವೀಕೃತವಾಗುತ್ತೆ. ಹಾಗಾಗಿ ಯಾರ್ಯಾರು ಯಾವ್ದ್ಯಾವುದೋ ರೀತಿ ಹೇಳ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ಬೇಡಿ. ನೀವು ಹೇಗೆ ಸರಳವಾಗಿ ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ, ನಿಷ್ಕಲ್ಮಶ ಭಾವದಿಂದ ಯಾರಿಗೂ ಕೆಟ್ಟದನ್ನು ಬಯಸ್ತೆ, ಯೋಜಿಸ್ತೆ ಮಾಡ್ತಿರೋ ಆ ಭಕ್ತಿ ಖಂಡಿತ ಭಗವಂತನಿಗೆ, ಆ ಗುರುವಿಗೆ ತಲುಪುತ್ತೆ ಸ್ನೇಹಿತರೆ. ಆ ವಿಚಾರದ ಬಗ್ಗೆ ನಂಬಿಕೆ ಇಡಿ. ಹಾಗಾದರೆ ಇವತ್ತು ಟೀ ಮತ್ತು ನಾನು ಉಸುಳಿ ಮಾಡೋದು ವಿಡಿಯೋದೊಂದಿಗೆ ಕೊನೆ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅಂದರೆ ನಿಮಗೆ ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ಶೇರ್ ಮಾಡಿ. ಹಾಗಾದರೆ ಮುಂದಿನ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ನಿಮಗೆ ಯಾವುದಾದ್ರೂ ವಿಚಾರದ ಬಗ್ಗೆ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನೆಕ್ಸ್ಟ್ ಇದೇ ವಿಡಿಯೋನ ಮುಂದೆ ಉಸುಳಿ ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ಅಲ್ಲಿಯವರೆಗೂ ನಮಸ್ತೆ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿ ಇರುವ ಒಂದು ಸಣ್ಣ ಮಾಹಿತಿ ಕೂಡ ಸರಿಯಾಗಿದೆ ಅಂತೇಳಿ ನಿಮಗೆ ಅನಿಸಿದರೆ ಅದೇ ನಾನು ಈ ವಿಡಿಯೋ ಮಾಡೋದಕ್ಕೆ ಸಾರ್ಥಕತೆ ಸಿಗುತ್ತೆ.